ಸೋಲ್ತಾ ಇರೋದ ನಾನು ನೋಡಕ್ಕಾಗಲ್ಲ. ನಿನ್ನ ಗೆಲುವನ್ನ ನೋಡಿ ಸಂಭ್ರಮಿಸೋನು ನಾನೇ, ನಿನ್ನ ಸೋಲನ್ನ ನೋಡಿ ನೋವು ಅನುಭವಿಸೋನು ನಾನೇ. ಇಂದನೇ ಕಾವ್ಯ ಅನ್ನುವಂತ ಒಂದು ಟಾಪಿಕ್. ಆ ಒಂದು ಗಿಲ್ಲಿಯಲ್ಲಿರೋ ಆ ವ್ಯಕ್ತಿತ್ವ ನಮ್ಮ ಮನೆಯವ್ರಿಗೂ ಇಷ್ಟ ಆಗಿದೆ. ಎಸ್, ಫ್ರೆಂಡ್ಶಿಪ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇವತ್ತಿಗೂ ಗಿಲ್ಲಿ ನನ್ನ ಫ್ರೆಂಡ್ಶಿಪ್. ಅವನನ್ನ ನಾವು ನಾಮಿನೇಟ್ ಮಾಡೋದನ್ನು ಜನಕ್ಕೆ ಬೇಜಾರಾಗೋಗಿದೆ. ಮನೆಯವ್ರಿಗೆ ಏನ್ ಅನ್ಸುತ್ತೆ, ಅವನ್ ಏನ್ ಗೆದ್ದಿದ್ದಾನೆ ಅವನು. ಈ ಹೊರಗಡೆ ಗಿಲ್ಲಿ, ರಕ್ಷಿತಾ ಮತ್ತೆ ಕಾವ್ಯ ಅವರ ಟ್ರಯಾಂಗಲ್ ಲವ್ ಸ್ಟೋರಿ. ಅದಕ್ಕೆ ಏನ್ ಹೇಳ್ತೀರಾ? ಹಾಯ್, ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ 12 ಪರ್ಸನಾಲಿಟಿ ಕ್ವೀನ್ ಕದರ್ ಕಾವ್ಯ ಶೈವ ಅವರು. ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ಅವರು ಹೋಗಲ್ಲ ಅಂತಾನೆ ಬಿಗ್ ಬಾಸ್ಗೆ ಹೋಗಿ ಫಿನಾಲೆ ತಲುಪಿ ಕರ್ನಾಟಕದ ಸಾಕಷ್ಟು ಜನರ ಮೆಚ್ಚುಗೆಯನ್ನ ಪಡ್ಕೊಂಡು ಕದರನ್ನ ತೋರಿಸಿ ಅದ್ರ ಜೊತೆಗೆ ಕರುಣೆಯ ಕ್ವೀನ್ ಆಗಿ ಹೊರಹೊಮ್ಮಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ನಿಮ್ಮ ಬಿಗ್ ಬಾಸ್ ಜರ್ನಿ? ನೋಡಿದೀರಾ ಅನ್ಸುತ್ತೆ ನನ್ನ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ. ನನಗೂ ತುಂಬಾ ಸ್ಪೆಷಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸಾಕಷ್ಟು ಜನರ ಪ್ರೀತಿ ಗಳಿಸಿ ಬಂದಿದ್ದೀನಿ. ತುಂಬಾ ಖುಷಿ ಇದೆ. ಹೋಗಲ್ಲ ಅಂತಿದ್ದಂತವ್ರು ಹೋಗೋದಿಕ್ಕೆ ಮನಸ್ಸು ಮಾಡಿದ್ ಯಾಕೆ ಅಂತ? ಹೋಗಲ್ಲ ಅಂತ ನಿಮ್ ಒಬ್ರ ಹತ್ರನೇ ಹೇಳಿದ್ ನಾನು. ಅಂದ್ರೆ ಬೇರೆಯವ್ರ ಹತ್ರ ಎಲ್ಲ ಹೇಳಿದ್ರಾ? ಅಂದ್ರೆ ಕೇಳ್ದಾಗ ನಾನು Okay. ಯೂಶಲಿ ಆ ಕ್ವೆಶ್ಚನ್ ಅರೈಸೇ ಆಗಿರ್ಲಿಲ್ಲ. ನೀವ್ ಕೇಳ್ದಾಗ ಇಲ್ಲ ಹೋಗಲ್ಲ ಅಂತಾನೆ ಹೇಳಿದ್ದು. ಬಟ್ ಯಾಕಂದ್ರೆ ನನಗಿತ್ತು, ಅಂದ್ರೆ ಬಿಗ್ ಬಾಸ್ಗೆ ನಾನು ಹೋಗಿ ಆಟ ಆಡ್ತೀನ, ಮಾತಾಡ್ತೀನ, ಟಾಪ್ 6 ಅಲ್ಲಿ ಬರ್ತೀನ ಅನ್ನೋದು ನನಗೇನೆ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್. ಆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಫಸ್ಟ್ಲಿ, ಹಂಗಾಗಿ ಡೌಟ್ ಅಲ್ಲಿ ಇದ್ದೆ. ಬಟ್ ದೆನ್ ಚಾಲೆಂಜ್ ತಗೊಂಡೆ ಹೋದೆ. ಸಖತ್ತಾಗಿತ್ತು ಜರ್ನಿ, ತುಂಬಾ ಖುಷಿ ಆಯ್ತು. ಆ ಒಂದು ಡಿಸಿಷನ್ ನಾನು ರಿಗ್ರೆಟ್ ಮಾಡಲ್ಲ. ಐ ಆಮ್ ಹ್ಯಾಪಿ. ಎಷ್ಟು ಖರ್ಚು ಮಾಡಿದ್ರು ಬಿಗ್ ಬಾಸ್ ಹೋಗೋದಕ್ಕೆ ಅಂತ? ಯಾಕಂತಂದ್ರೆ ಬಿಗ್ ಬಾಸ್ ಹೋಗಬೇಕು ಅಂತಂದ್ರೆ ಕಾಸ್ಟ್ಯೂಮ್ಸ್ ತಗೋಬೇಕು, ಅದಕ್ಕೆ ತಕ್ಕಂಗೆ ಜ್ಯುವೆಲರ್ಸ್, ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖರ್ಚುಗಳಿರುತ್ತೆ. ಸೊ ಎಷ್ಟೆಲ್ಲ ತಗೊಂಡೋಗಿದ್ರಿ ಅಂಡ್ ಎಷ್ಟು ಖರ್ಚಾಯ್ತು ಅಂತ? ಇಲ್ಲ ಅಂದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡ್ಲಿಲ್ಲ ನಾನು, ಕಮ್ಮಿನೇ ಇನ್ವೆಸ್ಟ್ ಮಾಡಿದೆ. ಅಂಡ್ ಎವ್ರಿ ವೀಕೆಂಡ್ ಔಟ್ಫಿಟ್ ನಾನು ಕಳ್ಸಿಕೊಡ್ತಾ ಇದ್ರು ಡಿಸೈನರ್ಸ್. ಸೊ ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ. ಓಕೆ, ಅಂದಾಜು? ಬೇಡ ಬಿಡಿ. ಓಕೆ, ಈಗ ನೀವು ಹೇಳಿದ್ರಿ ಚಾಲೆಂಜಸ್ ಅನ್ನೋದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು ಲೈಫ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಬ್ರು ಕೂಡ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಒಂದು ಗುರಿಯನ್ನ ಇಟ್ಕೊಂಡು ಹೋಗಿರ್ತಾರೆ. ಸೊ ನೀವು ಯಾವ ಒಂದು ಗುರಿಯನ್ನ ಇಟ್ಕೊಂಡು ಹೋಗಿದ್ರಿ? ಅದು ಸಕ್ಸಸ್ಫುಲ್ ಆಯ್ತಾ? ಬಿಗ್ ಬಾಸ್ ಇಂದ ನಿಮ್ಗೆ ಸಿಕ್ತಾ ಅಂತ? ಖಂಡಿತ ಸಕ್ಸಸ್ಫುಲ್ ಆಯ್ತು. ಯಾಕಂದ್ರೆ ಬಿಗ್ ಬಾಸ್ ಶೋ ಅಲ್ಲಿ ಕಪ್ ಗೆಲ್ಲೋದು ಎಷ್ಟು ಇಂಪಾರ್ಟೆಂಟೋ, ಜನರು ಪ್ರೀತಿ ಗೆಲ್ಲೋದು ಅಷ್ಟು ಇಂಪಾರ್ಟೆಂಟ್ ಆಗತ್ತೆ. ಅಂದ್ರೆ ಶೋ ಗೆಲ್ಲೋದಕ್ಕೋಸ್ಕರ ಕೆಲವೊಂದೊಂದನ್ನ ಪ್ಲಾನ್ ಮಾಡ್ಕೊಂಡು ಅಥವಾ ಆ ತರ ನಾವು ಮಾಡಕ್ ಆಗಲ್ಲ. ಅದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ನಮ್ ವ್ಯಕ್ತಿತ್ವ ಏನು ಅನ್ನೋದು ತೋರ್ಸ್ಬಿಟ್ಟು ಬರ್ಬೇಕನ್ನೋದೇ ನನ್ನ ಇಂಟೆನ್ಷನ್ ಆಗಿತ್ತು. ನನ್ ವ್ಯಕ್ತಿತ್ವ ಇಷ್ಟ ಆದ್ರೆ ಜನ ಉಳ್ಸ್ಕೊಂತಾರೆ, ಇಷ್ಟ ಆಗಿಲ್ಲ ಅಂದ್ರೆ ಹೊರಗಡೆ ಬರ್ತೀನಿ ಅನ್ನೋದೇ ನನ್ನ ಆ ಪ್ರಿಪ್ರೇಷನ್ ಅಲ್ಲೇ ಹೋಗಿದ್ದೆ. ಸೊ ನನ್ ಮನೇಲಿ ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ನಿನ್ ಕ್ಯಾರೆಕ್ಟರ್ ಇಷ್ಟ ಪಡದೇ ಇರೋ ಜನ ಎಲ್ಲ ಖಂಡಿತವಾಗ್ಲೂ ಫಿನಾಲೆವರೆಗೂ ಬರ್ತೀಯ ಅನ್ನೋ ಕಾನ್ಫಿಡೆನ್ಸ್ ತುಂಬಾ ಕಳ್ಸಿದ್ರು. ಅಷ್ಟೇ, ನನ್ಗೆ ನನ್ನ ವ್ಯಕ್ತಿತ್ವ ಜನಕ್ಕೆ ಇಷ್ಟ ಆಗತ್ತಾ ಇಲ್ವಾ ಅನ್ನೋದೇ ತುಂಬಾ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿತ್ತು. ಯಾಕಂದ್ರೆ ಸ್ಟೇಜ್ ಮೇಲೂ ಇನಿಷಿಯಲಿ ನಾನು ಹೋಗುವಾಗ ಅದೇ ಹೇಳಿರ್ತೀನಿ, ಅಂದ್ರೆ ನನ್ನನ್ನ ಕ್ಯಾರೆಕ್ಟರ್ ಆಗಿ ಇಷ್ಟಪಟ್ಟಿದ್ರು, ಆದ್ರೆ ನಾನ್ ಹೇಗಿರ್ತೀನಿ ಅನ್ನೋದು ಜನ ತಗೋತಾರ ಇಲ್ವಾ ಅನ್ನೋದೇ ನನ್ಗೊಂದು ಕ್ವೆಶ್ಚನ್ ಮಾರ್ಕ್ ಆಗಿತ್ತು. ಬಟ್ ಸಿಕ್ಕಾಪಟ್ಟೆ ಪ್ರೀತಿ ಕೊಡ್ತಾ ಇದಾರೆ, ತುಂಬಾ ಖುಷಿ ಇದೆ. ಹೊರಗಡೆ ಬಂದ್ಮೇಲೆ ಜನರ ರೆಸ್ಪಾನ್ಸ್ ಹೆಂಗಿದೆ? ತುಂಬಾ ಅಂದ್ರೆ ಆ ಒಂದೇನು ವ್ಯಕ್ತಿತ್ವದ ರಾಣಿ ಅಂತ, ಅಂದ್ರೆ ಆ ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವದ ರಾಣಿ ಅನ್ನೋ ಒಂದು ಟೈಟಲ್ ಕೊಟ್ಟಿರೋದೇ ನನ್ಗೊಂಥರ ವಾವ್ ಫೀಲ್. ಅಂದ್ರೆ ಗೆದ್ದಷ್ಟೇ ಖುಷಿ ಆಗ್ತಾ ಇದೆ. ಅಂಡ್ ಜನರಂತೂ ಅಂದ್ರೆ ನಾನ್ ಪ್ರತಿಯೊಂದು ಎಪಿಸೋಡ್ ಫಾಲೋ ಮಾಡಿದ್ದಾರೆ. ಅಂದ್ರೆ ಈ ಸಿಚುಯೇಷನ್ ಹಿಂಗ್ ಆಯ್ತು, ಇದಕ್ ನಾವ್ ಹಿಂಗ್ ಮಾಡಿದ್ವಿ ಅನ್ನೋದನ್ನು ಹೇಳ್ತಾ ಇದಾರೆ. ನಾನ್ ಹತ್ತಾಗ ಅವರು ಹತ್ತಿರೋದನ್ನ ಹೇಳಿದ್ದಾರೆ, ನಕ್ಕಾಗ ಅವರು ನಕ್ಕಿರೋದು ಹೇಳಿದ್ದಾರೆ. ಸೊ ಖುಷಿ ಆಗತ್ತೆ. ತುಂಬಾ ಮನ್ಸಿಗೆ ತಗೊಂಡ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಈ ಸೀಸನ್ ನ ಬಿಗ್ ಬಾಸ್ ತುಂಬಾ ಜನ ತುಂಬಾ ಹತ್ರದಿಂದ ನಮ್ ಮನೆಯವರೇ ಯಾರು ಅಲ್ಲಿ ಇದಾರೆ, ನಾವ್ ಹತ್ತಾಗ ಅವರು ಹತ್ತಿದ್ದಾರೆ, ನಕ್ಕಾಗ ಅವರು ನಕ್ಕಿದ್ದಾರೆ. ಸೊ ಖುಷಿ ಆಗತ್ತೆ. ಮನೆಯವರ ರಿಯಾಕ್ಷನ್, ಮನೆಯವರು ಯಾಕಂದ್ರೆ ಫ್ಯಾಮಿಲಿ ರೌಂಡ್ ಅಂತ ಬಂದಾಗೂ ಕೂಡ ಬರ್ತಾರೆ. ಅದಾನಂತರ ಒಂದು ಲೆಟರ್ ಕೂಡ ಬರುತ್ತೆ, ನಿಮ್ಗಿಂತ ನಮ್ಗೆ ಜಾಸ್ತಿ ನಂಬಿಕೆ ಇದೆ ಕಪ್ ಗೆಲ್ಕೊಂಡ್ ಬರ್ತೀಯ ಅಂತ ಹೇಳ್ಬಿಟ್ಟು. ಆದ್ರೆ ನೀವು ಜನರ ಮನಸ್ಸನ್ನ ಗೆದ್ಕೊಂಡ್ ಬಂದ್ರಿ. ಏನಂದ್ರು ಅಷ್ಟು ಜನರ ಮನಸ್ಸನ್ನ, ಆ ಒಂದು ಪ್ರೀತಿಯನ್ನ ನೋಡಿದ್ಮೇಲೆ ಮನೆಯವರು? ಅಂದ್ರೆ ಇರುತ್ತಲ್ವಾ, ಅಂದ್ರೆ ಮನೆಯವರಿಗೆ ನನ್ ಮಗಳು ಗೆಲ್ತಾಳೆ ಅಥವಾ ಗೆಲ್ಬೇಕು ಅನ್ನೋ ಒಂದು ಆಸೆ ಅಂತೂ ಇರುತ್ತೆ. ಆ ಆಸೆಲೆ ಲೆಟರ್ ಬರೆದಿದ್ರು.
ಕಾನ್ಫಿಡೆನ್ಸ್ ಅವ್ರಿಗಿತ್ತು. ಬಟ್ ನಮಗ್ ಒಳಗಡೆ ಏನಾಗುತ್ತೆ ಅನ್ನೋದೇ ಗೊತ್ತಿರಲ್ಲ. ನಮ್ಮ ಆಟ ನಮ್ಗೆ ಹೆಂಗೆ ಯೋಚನೆ ಬರುತ್ತೋ ನಮ್ ಬುದ್ಧಿ ತಕ್ಕಂತೆ ನಾವ್ ಆಡ್ತಾ ಇರ್ತೀವಿ. ಹೊರಗಡೆ ಅದು ಹೆಂಗ್ ಬರ್ತಾ ಇದೆ, ನಾನ್ ಗೆಲ್ತೀನಿ ಗೆಲ್ಲಲ್ಲ ಅನ್ನೋದು ನನಗ್ ಗೊತ್ತಿರಲ್ಲ. ಬಟ್ ನನಗ್ ಏನ್ ಅನ್ಸುತ್ತೋ ಹಂಗೆ ಆಡ್ತಾ ಇದ್ದೆ. ಫ್ಯಾಮಿಲಿ ರೌಂಡ್ ಅಲ್ಲೂ ಬಂದ್ರು. ಬಟ್ ಒಂದಿಷ್ಟು ರೂಲ್ ಬ್ರೇಕ್ ಆಗಿ ಹೊರಗಡೆ ಬರುವಾಗ ಆಯ್ತು. ಅದು ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿದ್ದಂತೂ ಉಂಟು, ನನಗೆ ಡಿಸ್ಟರ್ಬ್ ಮಾಡಿದಂತೂ ಉಂಟು. ಯಾಕಂದ್ರೆ ಫ್ಯಾಮಿಲಿ ರೌಂಡ್ ಮಾಡಿದ್ದು ಆಲ್ಮೋಸ್ಟ್ ಸೀಸನ್ ಎಂಡ್ ಆಗುವಾಗ. ಬೈ ದಟ್ ಟೈಮ್ ನಾವು ಮೆಂಟಲಿ ತುಂಬಾ ಡ್ರೈನ್ ಆಗ್ಬಿಟ್ಟಿರ್ತೀವಿ. ಆ ಫ್ಯಾಮಿಲಿ ಬಂದ್ರೆ ಅದೊಂದು ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ ಅನ್ನೋ ಒಂದು ಹೋಪ್ ಅಲ್ಲೇ ಇರ್ತೀವಿ. ಬಟ್ ನಂಗೆ ಅದು ತುಂಬಾ ರಿವರ್ಸ್ ಆಯ್ತು. ಏನು ಮಾಡಕ್ಕಾಗಲ್ಲ, ತಪ್ಪಾದಾಗ ಕೆಲವೊಂದನ್ನ ಅನ್ಭವಿಸ್ಲೇಬೇಕಾಗತ್ತೆ. ಸೊ ಬಟ್ ಅವ್ರು ಇವಾಗ ಇಡೀ ಫ್ಯಾಮಿಲಿ ತುಂಬಾ ಖುಷಿ ಪಟ್ಟಿದ್ದಾರೆ. ನೆನ್ನೆ ಪೂರ್ತಿ ನಾನು ಫ್ಯಾಮಿಲಿಗೆ ಅಂತಾನೆ ಇಟ್ಬಿಟ್ಟಿದ್ದೆ, ಫ್ಯಾಮಿಲಿ ಜೊತೆನೆ ಟೈಮ್ ಸ್ಪೆಂಡ್ ಮಾಡಿದೆ ಎಂಟೈರ್ ಡೇ. ಸೊ ಐ ಆಮ್ ಹ್ಯಾಪಿ. ಅವ್ರು ಎಲ್ಲರೂ ಹೇಳ್ಕೊಂಡ್ರು, ಪ್ರತಿಯೊಂದನ್ನು ಹೇಳ್ತಾ ಇದ್ರು ಎಕ್ಸ್ಪೀರಿಯನ್ಸ್ ಹಿಂಗಾಯ್ತು ಹಂಗಂಗಾಯ್ತು ಅಂತ. ದೇ ಆರ್ ವೆರಿ ಪ್ರೌಡ್. ನಾನು ಆಡಿರೋ ರೀತಿ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಫ್ಯಾಮಿಲಿ ರೌಂಡ್ ಬಗ್ಗೆ ಹೇಳಿದ್ರಿ, ಅದ್ರ ಜೊತೆಗೆ ತಪ್ಪಾದ್ರ ಬಗ್ಗೆನೂ ಕೂಡ ಒಪ್ಕೊಂಡ್ರಿ ಕೂಡ. ಆದ್ರೂ ಕೂಡ ಜನರಿಗೆ ಒಂದಷ್ಟು ಟ್ರೋಲ್ ಮಾಡುವಂತದ್ದು ಇರುತ್ತೆ. ಸೊ ಫ್ಯಾಮಿಲಿ ಬಂದಾಗ ಇವಾಗ ಅಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್ ಬಂದೇ ಬರುತ್ತೆ. ಸೊ ಬಹುಶಃ ನಿಮ್ ಗಮನಕ್ಕೆ ಬಂದಿರಬಹುದು ಒಂದಷ್ಟು ಟ್ರೋಲ್. ಆ ಟ್ರೋಲ್ಸ್ ನೋಡಿ ಏನ್ ಅನ್ನಿಸ್ತು ಅಂತ? ಇಲ್ಲ, ನನ್ನ ಫ್ಯಾಮಿಲಿ ರೌಂಡ್ ಟ್ರೋಲ್ ನಾನ್ ನೋಡೇ ಇಲ್ಲ. ಅಂದ್ರೆ ಏನಾಗಿದೆ ಅನ್ನೋದು ನಂಗೆ ಐಡಿಯಾ ಇಲ್ಲ. ಬಟ್ ನನಗೆ ಎಫೆಕ್ಟ್ ಆಯ್ತು ಅನ್ನೋದ್ರ ಬಗ್ಗೆ ನನ್ನ ಫ್ಯಾಮಿಲಿ ಮಾತಾಡಿದ್ರು. ಅಂದ್ರೆ ನಿನಗೆ ಅದು ಎಫೆಕ್ಟ್ ಆಯ್ತು ಅನ್ನೋದ್ರ ಬಗ್ಗೆ. ಬಟ್ ಹೊರಗಡೆ ಅದ್ ಹೆಂಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಟ್ರೋಲ್ ಯಾವ ತರ ಆಯ್ತು ನಾನ್ ನಿಮ್ ಕೇಳ್ತಾ ಇದ್ದೀನಿ. ಹೊರಗಡೆ ಅಂತಂದ್ರೆ ಹೊರಗಿನ ವಿಚಾರಗಳನ್ನೆಲ್ಲ ತಿಳಿಸ್ಕೊಟ್ಟಾಗ, ಸೊ ಮೊದ್ಲೇ ನಿಮ್ಗಲ್ಲಿ ಮನೆಯವರಲ್ಲಿ ಯಾವ ರೀತಿ ಇತ್ತು ಅಂತಂದ್ರೆ ಗಿಲ್ಲಿಯಿಂದನೇ ಕಾವ್ಯ ಅನ್ನುವಂತ ಒಂದು ಟಾಕ್ ಇತ್ತು, ಯಾಕಂದ್ರೆ ಮನೆಯವ್ರ ಕಡೆಯಿಂದ. ಸೊ ಅದು ಹೊರಗಡೆ ವಿಚಾರಗಳು ನಿಮ್ ತಮ್ಮ ಬಂದು ಹೇಳ್ತಾರೆ, ನಿಮ್ಮ ಮತ್ತೆ ಗಿಲ್ಲಿ ಅವರ ಬಾಂಡಿಂಗ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ, ಜನರು ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ದನ್ನ ಅವರು ಅವರವರ ಆಯಾಮಗಳಿಗೆ ತಕ್ಕಂಗೆ ಟ್ರೋಲ್ ಮಾಡ್ತಾರೆ. ಅದು ನನ್ನ ಗಿಲ್ಲಿ ಫ್ರೆಂಡ್ಶಿಪ್ ವರ್ಕೌಟ್ ಆಗ್ತಿದೆ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ. ಜನರಿಗೆ ನಿಮ್ಮಿಬ್ರು ಫ್ರೆಂಡ್ಶಿಪ್ ಇಷ್ಟ ಆಗ್ತಿದೆ ಅಂತ ಹೇಳ್ತಾರೆ. ಗಿಲ್ಲಿಗೆ ಹೊರಗಡೆ ಇಷ್ಟು ಕ್ರೇಜ್ ಇದೆ, ಇಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋ ಕ್ಲೂ ಕೂಡ ನಮ್ಗಿರ್ಲಿಲ್ಲ ಒಳಗಡೆ ನಾವಿದ್ದಾಗ. ಈಗ ಅಷ್ಟೇ ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಎಲ್ರು ಗಿಲ್ಲಿಗೇನೋ ಹರ್ಟ್ ಆದ್ರೆ ಅವ್ರು ಹರ್ಟ್ ಮಾಡ್ಕೋತಾ ಇದಾರೆ. ಸೊ ಫ್ಯಾಮಿಲಿ ರೌಂಡ್ ಅಲ್ಲಿ ಏನಾಯ್ತು, ಇವಾಗ ಒಂದು ಆಡಿಯನ್ ಆಗಿ ನೋಡಿದೆ. ಫ್ಯಾಮಿಲಿ ಅವರು ನನ್ನನ್ನ ಬಿಗ್ ಬಾಸ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಇಡೀ ಮನೆಯಲ್ಲಿ ನನ್ಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡದೆ ನನ್ನನ್ನ ಸಪೋರ್ಟ್, ಅಂದ್ರೆ ವಾಟ್ ಎವರ್ ಎಮೋಷನಲ್ ಸಪೋರ್ಟ್ ಏನ್ ಬೇಕು ಗಿಲ್ಲಿ, ನಾನ್ ಅಥವಾ ಗಿಲ್ಲಿಗೇನೋ ಸಪೋರ್ಟ್ ಮಾಡ್ತೀನಿ ಅಂತಂದಾಗ, ಇಡೀ ಮನೆಯಲ್ಲಿ ಅವನೊಬ್ನೇ ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂತಂದಾಗ ಮನೆಯವ್ರಿಗೂ ಅವ್ನ್ ಫೇವ್ರೇಟ್ ಆಗ್ಬಿಡ್ತಾನಲ್ವಾ. ಅಂದ್ರೆ ಗಿಲ್ಲಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ ಮಗ್ಳಿಗೆ ಅವನಲ್ಲಿ ಆ ಮನೇಲಿ ಅಷ್ಟು ಆಟದ ನಡುವೆನು ನನ್ ಮಗಳನ್ನ ಅವನು ಇದ್ ಮಾಡಿಲ್ಲ, ಬಿಟ್ಕೊಟ್ಟಿಲ್ಲ, ಅಥವಾ ಒಂದ್ ಆ ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿ ಉಳ್ಸ್ಕೊತಾ ಇದಾರೆ ಅನ್ನೋದು ಮನೆಯವ್ರಿಗೂನು ಇಷ್ಟ ಆಗಿರುತ್ತೆ. ಆ ಒಂದು ವ್ಯಕ್ತಿತ್ವ ಗಿಲ್ಲಿಯಲ್ಲಿರೋ ಆ ವ್ಯಕ್ತಿತ್ವ ನಮ್ಮ ಮನೆಯವ್ರಿಗೂ ಇಷ್ಟ ಆಗಿದೆ. ನಾನ್ ಕೇಳ್ದೆ, ಇವನ್ ಐ ವಾಸ್ ಕ್ಯೂರಿಯಸ್ ಏನಕ್ಕೆ ಹಂಗ್ ಹೇಳಿದ್ರಿ ಅನ್ನೋದು. ಬಿಕಾಸ್ ಅಲ್ಲಿ ಕ್ಲೂಲೆಸ್, ನಾನ್ ಯಾಕೆ ಹಂಗ್ ಹೇಳಿದ್ರಿ ಅಂತ, ಯಾಕೆ ರೇಗಿಸ್ತಿದೆ ಹಂಗಂತ ಹೇಳಿದಾಗ ಯಾಕಿರ್ಬೋದು ಅನ್ನೋದು ನನ್ಗೂ ಗೊತ್ತಿಲ್ಲ. ಅಂದ್ರೆ ಕ್ಲಾರಿಟಿನೇ ಸಿಗ್ಲಿಲ್ಲ. ಮನೆಯವ್ರಿಗೆ ನಾನ್ ಆನ್ಸರಬಲ್ ಆದೆ. ಸೊ ನಾನ್ ಬಂದ್ ಕೇಳ್ದಾಗ ಅದೇ ಹೇಳಿದ್ದು, ಅಂದ್ರೆ ಅವ್ನು ಎಲ್ಲೂ ನಿನ್ನನ್ ಬಿಟ್ಕೊಟ್ಟಿರ್ಲಿಲ್ಲ, ನೀನು ಎಲ್ಲೂ ಬಿಟ್ಕೊಡ್ಲಿಲ್ಲ. ಬಟ್ ಗೇಮ್ ಅಂತ ಬಂದಾಗ ನೀನು, ಅಂದ್ರೆ ನಾನ್ ಅದನ್ನ ತುಂಬಾ ಪ್ರಾಕ್ಟಿಕಲ್ ಆಗಿ ಆಟ ಆಡ್ದೆ ಮಂಜುನಾಥ್ ಅವ್ರೆ. ಅಂದ್ರೆ ಎಸ್, ಫ್ರೆಂಡ್ಶಿಪ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇವತ್ತಿಗೂ ಗಿಲ್ಲಿ ನನ್ನ ಫ್ರೆಂಡ್ಶಿಪ್ ಅಂದ್ರೆ ಇಟ್ ವಿಲ್ ನಾಟ್ ಚೇಂಜ್. ಇಲ್ಲ, ಚೇಂಜ್ ಆಗಲ್ಲ. ಬಟ್ ಆಟಕ್ ಹೋಗಿರೋದ್ ನಾವು. ಈಗ ನನ್ ಯಾರೋ ಏನೋ ಹೇಳಿ ನಾನ್ ಚೇಂಜ್ ಆಗಿಲ್ಲ. ಮನೆ ಒಳಗಡೆ ಯಾರ ಒಪಿನಿಯನ್ ನನಗೆ ಅದ್ ಬಾದರ್ ಆಗ್ಲಿಲ್ಲ. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಏನ್ ಹೇಳ್ತಾರೆ ಗೊತ್ತಾ, ಅದ್ ಒಂದೇ ಹಿಂಟ್ ನಮ್ಗೆ. ಆಟದಲ್ಲಿ ನಾವ್ ಏನೇ ಚೇಂಜಸ್ ಮಾಡ್ಕೋಬೇಕು ಅಥವಾ ನಾವ್ ಚೆನ್ನಾಗ್ ಆಡ್ತಿದೀವಿ ಅಂತ ಹೇಳೋದಕ್ಕೆ ಬೇರೆ ಯಾರು ಬರಲ್ಲ. ಸುದೀಪ್ ಸರ್ ಏನೋ ಒಂದು ಬಂದು ನಮ್ಗೊಂದು ಕ್ಲೂ ಕೊಡ್ತಾರೆ, ಯಾವ್ದೋ ಹಿಂಟ್ ಕೊಡ್ತಾರೆ ಅಂದಾಗ್ಲೇನೆ ಅದನ್ನ ನಾವ್ ಕರೆಕ್ಟ್ ಮಾಡ್ಕೋಬೇಕು. ಬಿಕಾಸ್ ಸುದೀಪ್ ಸರ್ ಬಂದು ನಮ್ಮ ಆಟನ ಹಾಳ್ ಮಾಡೋಂಥದ್ದು ಏನು ಹೇಳಲ್ಲ. ಯಾರ ಆಟನೂ ಹಾಳ್ ಮಾಡೋ ತರ ಸುದೀಪ್ ಸರ್ ಹೇಳಲ್ಲ. ಅವ್ರು ಏನೋ ಒಂದು ಹೇಳ್ತಿದ್ದಾರೆ ಅಂದ್ರೆ ಪ್ರಾಬಬ್ಲಿ ಓಕೆ, ಐ ಹ್ಯಾವ್ ಟು ಚೇಂಜ್ ದಿಸ್ ಅನ್ನೋದು ಇರುತ್ತೆ. ಆಮೇಲೆ ಸುದೀಪ್ ಸರ್ ಹೇಳಿದ್ರು, ಅದಕ್ಕೆ ನಾನೇನೋ ಒಂದು ಹಿಂಗ್ ಯಾರೋ ಹೇಳ್ತಿದ್ದಾರೆ, ಎಲ್ರು ಹಿಂಗ್ ಹೇಳ್ತಿದ್ದಾರೆ ಅಂತ ನನ್ನ ಗಿಲ್ಲಿನ ಇಮಿಡಿಯೇಟ್ ನಾಮಿನೇಟ್ ಮಾಡಿದ್ದಾಗ್ಲಿ ಅಥವಾ ನನ್ನ ಇದ್ ಮಾಡಿದ್ದಾಗ್ಲಿ ಅಲ್ಲ. ಗಿಲ್ಲಿ ಏನೋ ಒಂದು ತಪ್ಪು ಮಾಡಿದಾಗ ಅದನ್ನ ಕರೆಕ್ಟ್ ಮಾಡಿರೋದು ಉಂಟು. ಸೊ ಅವನ ಜಾಗದಲ್ಲಿ ಬೇರೆ ಯಾರೇ ಅದ್ ಕೆಲಸ ಮಾಡಿದಾಗ ನಾನು ನಾಮಿನೇಟ್ ಮಾಡ್ತಿದ್ದೆ, ಆ ರೀಸನಿಗೆ ನಾಮಿನೇಟ್ ಮಾಡಿರ್ತೀನಿ. ಅದು ಹೆಂಗಾಗ್ಬಿಟ್ಟಿದೆ ಹೊರಗಡೆ ಅಂತಂದ್ರೆ, ಅವನನ್ನ ನಾನು ನಾಮಿನೇಟ್ ಮಾಡೋದನ್ನು ಜನಕ್ಕೆ ಬೇಜಾರಾಗೋಗಿದೆ. ಸೊ ಅವಾಗ ಏನಾಗುತ್ತೆ, ನಾನು ಅವನನ್ನ ನಾಮಿನೇಟ್ ಮಾಡಿ ಜನಕ್ಕೆ ಇಲ್ಲಿ ಬೇಜಾರಾಗಿ ನನ್ನ ಬಗ್ಗೆ ಏನೋ ಒಂದಿಷ್ಟು ನೆಗೆಟಿವ್ಸ್ ಹೋದಾಗ
ಮನೆಯವ್ರಿಗೆ ಏನ್ ಅನ್ಸುತ್ತೆ, ಓಕೆ ನಮ್ಮ ಮನೆ ಮಗಳಿಗೆ ಈ ತರ ಆಗ್ತಿದೆ ಅಂದಾಗ ಅಫ್ಕೋರ್ಸ್ ಮನೆಯವ್ರಿಗೂ ತಗೊಳಕ್ ಆಗಲ್ಲ. ಸೊ ಅದೊಂದು ಕಾರಣಕ್ಕೆ ಬಂದು ಆ 2 ರೀಸನ್. ಒಂದು, ಗಿಲ್ಲಿ ಅವ್ನು ನನ್ನನ್ನು ಎಲ್ಲೂ ಬಿಟ್ಕೊಟ್ಟಿರ್ಲಿಲ್ಲ. ಸೊ ಚೆನ್ನಾಗ್ ಒಂದು ಫ್ರೆಂಡ್ಶಿಪ್ ಹೋಗ್ತಾ ಇದೆ, ಅದನ್ನ ಹಾಳು ಮಾಡ್ಕೋಬೇಡ ಅನ್ನೋದು ಒಂದು ಕನ್ಸರ್ನ್ ಅವ್ರು ಹೇಳ್ಬೇಕಾಗಿತ್ತು. ಅದು ಬಿಟ್ರೆ ಇರುತ್ತಲ್ಲ ಹೊರಗಡೆ ಏನೋ ನೆಗೆಟಿವ್ಸ್ ಆಗ್ತಿದೆ ಅಂದಾಗ ಹಿಂಗ್ ಮಾಡ್ಬೇಡ ಅನ್ನೋದು ಬಂದು ಹೇಳಿದ್ರು ಬಿಟ್ರೆ, ಯಾವ್ದೇ ರೀತಿ ಗೇಮ್ ಚೇಂಜ್ ಆಗ್ಲಿ ಅಥವಾ ನನ್ಗೇನೋ ಒಂದು ನಾನೇನೋ ವಿನ್ ಆಗ್ಬಿಡ್ತೀನಿ ಅನ್ನೋದು ಯಾವ್ದೇ ರೀತಿ ಅವ್ರ ತಲೆಯಲ್ಲಿ ಇರ್ಲಿಲ್ಲ. ನಾನು ಅದನ್ನೇ ಕೇಳ್ದೆ. ಆ ಗೇಮ್ ಅನ್ನೋದೊಂದು ಸೈಡ್ಗೆ ಇಟ್ಬಿಟ್ರೆ, ಅದೊಂದು ಮನೇಲೊಂದು ಎಲ್ರು ಗೇಮ್ ಅಂತ ಬಂದಾಗ ಎಲ್ರು ಅಲ್ಲೆಲ್ಲಿ ಸೆಲ್ಫಿಶ್ ಆಗಿರೋದು ಉಂಟು 100%. ಎಲ್ರು. ಬಟ್ ನಾವಿಬ್ರು ಗೇಮ್ ಅಂತ ಅಂದಾಗ್ಲೂ ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಶಿಪ್ ನ ಅನ್ನೋದನ್ನ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ಅದೊಂದು ಚೇಂಜ್ ಆಗ್ತಿದೆ ಅಂದಾಗ ಅದನ್ನ ನನ್ಗೆ ಅಲರ್ಟ್ ಮಾಡೋದ್ರು ಬಿಟ್ರೆ, ಎಸ್ ಇಟ್ ಇಸ್ ರಾಂಗ್, ಯಾಕಂದ್ರೆ ಅದ್ ನನ್ ಗೇಮ್ಗೆ ಎಫೆಕ್ಟ್ ಆಗುತ್ತೆ, ಅದನ್ನ ಹೇಳ್ಬಿಟ್ಟಿದ್ದಾರೆ, ವಿ ಕಾಂಟ್ ಚೇಂಜ್ ದಟ್. ಆದ್ರೆ ಅವ್ರ ಇಂಟೆನ್ಷನ್ ಇದ್ದಿದ್ದಷ್ಟೇ. ಎಸ್, ತುಂಬಾ ಖುಷಿ ಆಯ್ತು, ಒಂದಷ್ಟು ಕ್ಲಾರಿಫಿಕೇಶನ್ ಸಿಕ್ತು ಜನರಿಗೆ ಅಂತ ಹೇಳ್ಬಿಟ್ಟು. ಅಂಡ್ ಹಾಗೆ ಇನ್ನೊಂದು, ಗಿಲ್ಲಿಯಿಂದಾನೇ ಕಾವ್ಯ ಅನ್ನುವಂತ ಒಂದು ಮಾತಿದೆ, ಬಟ್ ಅದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಪ್ರತಿಯೊಬ್ಬ ಸಕ್ಸಸ್ಫುಲ್ ಪುರುಷನ ಹಿಂದೆ ಓರ್ವ ಮಹಿಳೆ, ಫ್ರೆಂಡ್ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸಹೋದರಿ ಆಗಿರ್ಬೋದು ಇರ್ತಾರೆ ಅಂತ ಹೇಳ್ಬಿಟ್ಟು. ಆಸ್ ಎ ಫ್ರೆಂಡ್ ಆಗಿ ಈಗ ಗಿಲ್ಲಿ ಕಾವು ಅಂತ ಹೇಳ್ಬಿಟ್ಟು ಏನ್ ಜನ ಇರ್ತಾರೆ, ಗಿಲ್ಲಿನೂ ಇರಬೇಕು, ಕಾವ್ಯನೂ ಇರಬೇಕು. ಸೊ ಆಗ್ಲೇನೆ ಅದು 100% ಸಕ್ಸಸ್ಫುಲ್ ಆಗಿ ಹೊರಹೊಮ್ಮೋದಕ್ಕೆ ಸಾಧ್ಯ. ಸೊ ಗಿಲ್ಲಿಯಿಂದಾನೇ ಕಾವ್ಯ ಅನ್ನುವಂತಹ ಒಂದು ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಕೇಳ್ತಾರೆ, ನಿಮ್ಗೆ ಏನ್ ಹೇಳ್ತಾರೆ ಇದಕ್ಕೆ? ನೀವ್ ಹೇಳಿದ್ರಿ ಒಂದು ಪುರುಷನ ಸಕ್ಸಸ್ ಹಿಂದೆ ಮಹಿಳೆ, ಅದು ಗೊತ್ತಿಲ್ಲ. ಅಂದ್ರೆ ಆ ಲೈನ್ ನಮ್ಮಿಬ್ರು ವಿಷಯದಲ್ಲಿ ಸೂಟ್ ಆಗಲ್ಲ. ಯಾಕಂದ್ರೆ ಅವನ್ ಏನ್ ಗೆದ್ದಿದ್ದಾನೆ, ಅವನ್ ಏನ್ ಇಷ್ಟು ಜನ ಪ್ರೀತಿ ಗಳಿಸಿದಾನೆ, ಅವನೇನ್ ಸಾಧನೆ ಮಾಡಿದಾನೆ, ಅದಷ್ಟು ಅವನ ಟ್ಯಾಲೆಂಟ್, ಅವನ ಆಟದಿಂದ ಅಷ್ಟೇ. ನಾನ್ ಏನೂ ಮಾಡಿಲ್ಲ. ನನ್ನ ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟು ಇಲ್ಲ ಅದ್ರಲ್ಲಿ, ನಾನು ಒಂಚೂರು ಎಫರ್ಟ್ ಇಲ್ಲ. ಅವನ್ ಏನ್ ಪ್ರೀತಿ ಗಳಿಸಿದಾನೆ, ಅವನ್ ಏನ್ ಗೆದ್ದಿದ್ದಾನೆ ಇವತ್ತು, ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್ ಅಂಡ್ ಅವನ ಆಟದಿಂದ. ಅದೇ ರೀತಿ ನಾನು ಏನೇ ಅದು ನೆಗೆಟಿವ್ ಆಗಿದ್ಯಾ ಪಾಸಿಟಿವ್ ಆಗಿದ್ಯಾ ಎಲ್ಲದಕ್ಕೂ ನಾನೇ ಕಾರಣ ಆಗ್ತೀನಿ. ಸೊ ಏನು ಮಾಡಕ್ ಆಗಲ್ಲ. ಇವಾಗ ಗಿಲ್ಲಿಯಿಂದ ಕಾವ್ಯ ಅಂದ್ರೆ ಪ್ರಾಬಬ್ಲಿ ಯಾಕೆ ಬಂದಿದೆ ಅಂತಂದ್ರೆ, ನಮ್ ಫ್ರೆಂಡ್ಶಿಪ್ ಕೊನೆವರೆಗೂ ಅದ್ ಬ್ರೇಕ್ ಆಗ್ಲೇ ಇಲ್ಲ. ಒಂದ್ ಪಕ್ಷ ಅದ್ ಬ್ರೇಕ್ ಆಗೋ ತರ ಇತ್ತು ಅಂದಿದ್ರೆ, ಇವಾಗ ನೋಡಿ ನಾನು ಹೊರಗಡೆ ಬಂದ್ಮೇಲೆನೆ ಜಸ್ಟ್ ಬಿಕಾಸ್ ಅವನ್ನ ನಾಮಿನೇಟ್ ಮಾಡಿದೀನಿ ಅನ್ನೋದಕ್ಕೆ ಒಂದಿಷ್ಟು ನೆಗೆಟಿವ್ಸ್ ಆಗಿದೆ. ನಮ್ ಫ್ಯಾಮಿಲಿಯವ್ರು ಬಂದು ಇದನ್ನ ಚೆನ್ನಾಗಿದೆ, ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿದೆ ಅನ್ನೋದಕ್ಕೆ ಇನ್ನೊಂದೇನೋ ಬಕೆಟ್ ಅಂತಾನೋ ಇನ್ನೊಂದೇನೋ ಬಂದಿದೆ. ಸೊ ಒನ್ ಆರ್ ದ ಅದರ್ ರೀಸನ್, ನಾನು ಯಾರು ಏನೇ ಮಾಡಿದ್ರು ಎರಡು ಬರುತ್ತೆ, ಕಾಮೆಂಟ್ಸ್ ಬಂದೇ ಬರುತ್ತೆ. ಏನು ಮಾಡಕ್ಕಾಗಲ್ಲ. ಅಂದ್ರೆ ನಾವು ಬಿಗ್ ಬಾಸ್ ಅಲ್ಲೇ ಹೇಳ್ತಿದ್ವಿ ಗೊತ್ತಾ, ಪರ್ಸ್ಪೆಕ್ಟಿವ್ಸ್. ಒಬ್ಬೊಬ್ರು ಯೋಚನೆ ಮಾಡೋ ರೀತಿ ಒಂದೊಂದ್ ತರ ಇರುತ್ತೆ, ತಪ್ಪು ಅಂತ ಹೇಳಕ್ ಆಗದೇ ಇಲ್ಲ ನಾವು. ಸೊ ದಟ್ಸ್ ಓಕೆ, ಪರವಾಗಿಲ್ಲ, ಅವ್ರವ್ರ ಒಪಿನಿಯನ್ ಅವ್ರು ಹೇಳ್ಕೊಂಡಿದ್ದಾರೆ. ಗಿಲ್ಲಿಯಿಂದ ಕಾವ್ಯ ಅಥವಾ ಅವನಿಗೆ ಗೆಲುವಿನಿಂದ ನಾನಿದ್ದೀನಿ ಅನ್ನೋದು ತುಂಬಾ ಜನ ಹೇಳ್ತಿರೋದು, ಅದ್ ಸಾಧ್ಯನೇ ಇಲ್ಲ. ಅವ್ನ್ ಏನ್ ಗಳಿಸಿದಾನೋ ಎಲ್ಲ ಅವನಿಂದಾನೆ. ನಾನ್ ಏನ್ ಪಾಸಿಟಿವ್ ನೆಗೆಟಿವ್ ತಗೊಂಡಿದ್ದೀನಿ ಅದು ನನ್ನಿಂದಾನೆ ಅಷ್ಟೇ. ಹೊರಗಡೆ ಬಂದ್ಮೇಲೆ ಗಿಲ್ಲಿ ಮತ್ತೆ ಕಾವ್ಯ ಅವರ ಕಟ್ಔಟ್ಸ್ ಅಂತೂ ಬಿಗ್ ಬಾಸ್ ಮನೆ ಮುಂದೆ ರಾರಾಜಿಸಿದ್ವು. ಸೊ ಅದನ್ನೆಲ್ಲ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ, ಹೆಂಗ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಅಂದ್ರೆ ಅಷ್ಟು ಪ್ರೀತಿ ಗಳಿಸಿದೆ, ನಮಗೆ ಇಮ್ಯಾಜಿನೇಷನ್ ಇರ್ಲಿಲ್ಲ. ನಾನ್ ಆಕ್ಚುಲಿ ಅವ್ನಿಗೆ ಏನ್ ಹೇಳ್ತಿದ್ದೆ ಅಂದ್ರೆ, ಅವ್ನ್ ರೇಕ್ಸ್ ಆಗಿಲ್ಲ, ಗಿಲ್ಲಿ ನೀನ್ ನನ್ನ ವಿಲನ್ ಮಾಡ್ತಿದ್ಯಾ ಅನ್ಸುತ್ತೆ ಹೊರಗಡೆ, ನೀನ್ ನನ್ಗೆ ಎಷ್ಟು ಬೇಡ 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 ಅಂದ್ರೆ ರೇಕ್ಸಿ ನಾನು ಇಗ್ನೋರ್ ಮಾಡಿ ನಾನು ವಿಲನ್ ಆಗ್ಬಿಟ್ಟಿರ್ತೀನಿ ಗಿಲ್ಲಿ ಅಂತ ಹೇಳಿದ್ದೆ. ಬಟ್ ಅದ್ ಕಂಪ್ಲೀಟ್ ರಿವರ್ಸ್ ಆಗಿದೆ. ಹೊರಗಡೆ ಅಷ್ಟು ನಮ್ಮಿಬ್ರು ಕಾಂಬಿನೇಷನ್ ಇಷ್ಟಪಟ್ಟಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಕಾವ್ಯ ಅವ್ರಿಗೆ ಗಿಲ್ಲಿರವ್ರು ರೇಕ್ಸೋದು ಇಷ್ಟ ಇರ್ಲಿಲ್ವಾ ಅಂತ? ಅಂದ್ರೆ ರೇಕ್ಸೋದು ಇಷ್ಟ ಇರ್ಲಿಲ್ಲ ಅನ್ನೋದಕ್ಕಿನ್ನ, ಅವ್ನ್ ತುಂಬಾ ಇರಿಟೇಟ್ ಮಾಡಿದಾನೆ, ಸಿಕ್ಕಾವಡೆ ಇರಿಟೇಟ್ ಮಾಡಿದಾನೆ, ಅದನ್ನ ನಾನು ಈಗ್ಲೂ ಹೇಳ್ತೀನಿ. ಇಷ್ಟ ಇರ್ಲಿಲ್ಲ ಅಂತಂದ್ರೆ ಬೇಡ ಅಂತ. ಇವಾಗ ನೋಡಿ ಹೊರಗಡೆ ಯು ನೆವರ್ ನೋ ಹೆಂಗ್ ಹೋಗುತ್ತೆ. ಅದು ಗೇಮ್ಗೂ ಎಫೆಕ್ಟ್ ಆಗ್ಬಾರ್ದು, ಅವ್ನ್ ಗೇಮ್ಗೂ ಎಫೆಕ್ಟ್ ಆಗ್ಬಾರ್ದು, ನನ್ ಗೇಮ್ಗೂ ಎಫೆಕ್ಟ್ ಆಗ್ಬಾರ್ದು. ಬಟ್ ಆ ರೇಕ್ಸೋ ಇದ್ರಲ್ಲಿ ತುಂಬಾ ಸಲ ಏನಾಗ್ತಾ ಇತ್ತು, ಗಿಲ್ಲಿಗೇನು ಯಾರು ಹೇಳ್ತಿರ್ಲಿಲ್ಲ. ಅಂದ್ರೆ ಗಿಲ್ಲಿಯಿಂದ ಕಾವ್ಯದಿಂದ ಗಿಲ್ಲಿ ಅಂತ ಹೇಳ್ತಿರ್ಲಿಲ್ಲ, ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ತಿದ್ರು. ಸೊ ಅವನೇನು ಕರೆಕ್ಟ್ ಮಾಡ್ಕೊಳ್ಳೋಂಥದ್ದು ಇರ್ಲಿಲ್ಲ, ನಾನ್ ಕರೆಕ್ಟ್ ಮಾಡ್ಕೋಬೇಕಾಗ್ತಿತ್ತು. ಎಷ್ಟೋ ಸರಿ ಸುದೀಪ್ ಸರ್ ಹೇಳ್ತಾ ಇದ್ರು, ಅಂದ್ರೆ ಅವಳನ್ನ ಆಟ ಆಡಕ್ ಬಿಡು, ಅವಳ ಪಾಡಿಗೆ ಅವಳ ಆಟ ಆಡಕ್ ಬಿಡು, ಅವ್ರ ಆಟನ ಹಾಳು ಮಾಡ್ಬೇಡ ಅಂದಾಗ ನನಗೆ ಅನ್ಸ್ತಾ ಇದ್ದಿದ್ದು, ಅವ್ನು ನನ್ನ ಆಟನ ಹಾಳು ಮಾಡ್ತಿದ್ದಾನೆ ಅಂದ್ರೆ ನಾನ್ ಏನ್ ಮಾಡ್ತಿದ್ದೀನಿ, ಅಂದ್ರೆ ನಾನ್ ಯಾಕೆ ನನ್ನ ಆಟನ ಹಾಳು ಮಾಡೋದಕ್ ಬಿಟ್ಕೋತಾ ಇದೀನಿ ಅಂತ.
ಎಲ್ಲೂ ನಾನು ಅವನಿಗೂ ಕೇಳ್ತೀನಿ, ಎಲ್ಲ ಹಾಳಾಗ್ತಿದೆ ಗಿಲ್ಲಿ, ಏನ್ ತಪ್ಪಾಗ್ತಿದೆ, ಯಾಕಂದ್ರೆ ನಮ್ಗೆ ಕ್ಲೂಲೆಸ್ ಏನು ಗೊತ್ತೇ ಆಗ್ತಾ ಇಲ್ಲ ಅಲ್ಲಿ. ಸೊ ಪ್ರಾಬಬ್ಲಿ ನೀನ್ ರೇಗಿಸೋದ್ರಿಂದನೇ ಪ್ರಾಬ್ಲಮ್, ರೇಗಿಸ್ಬೇಡ ಅಂತಾನೆ ನಾನು ಅಂದ್ರೆ ಗೇಮ್ ಆಡಕ್ ಹೋಗಿದ್ದೀವಿ. ಎಸ್, ಫ್ರೆಂಡ್ಶಿಪ್ ಇಸ್ ಈವನ್ ಮೋರ್ ಇಂಪಾರ್ಟೆಂಟ್. ಎಲ್ಲೂ ಆ ಆಟದ ಬರದಲ್ಲಿ ಫ್ರೆಂಡ್ಶಿಪ್ ನ ಕಳ್ಕೊಳ್ಬೇಕು ಅನ್ನೋದು ಇಲ್ಲ, ಹಿಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ಇಬ್ರು ಮಾಡಿದೀವಿ. ಸೊ ಆ ವಿಷಯಕ್ಕೆ ನಾನು ರೇಗಿಸ್ಬೇಡ ಅಂತ ಹೇಳ್ತಾ ಇದ್ದೆ. ಹೊರಗಡೆ ಬಂದ್ಮೇಲೆ ಫ್ಯಾನ್ ಪೇಜಸ್ ಎಲ್ಲಾನು ಕೂಡ ತುಂಬಾ ಜಾಸ್ತಿ ಆಗಿದೆ, ಅಭಿಮಾನಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಹೌದು. ನಿಮ್ಮ ಕಟೌಟ್ ಒಳಗೇನೆ ಹಾಲಾಭಿಷೇಕ ಮಾಡ್ತಾರೆ, ಮದುವೆನೂ ಮಾಡಿಸ್ಬಿಡ್ತಾರೆ, ಹಾರನೂ ಹಾಕ್ತಾರೆ. ಇದನ್ನೆಲ್ಲ ನೋಡಿದಾಗ ಮನೆಯವ್ರ ಹತ್ರ ಬಂದ್ಮೇಲೆ ಏನೋ ಡಿಸ್ಕಸ್ ಮಾಡಿದ್ರ? ಮನೆಯವ್ರು ಏನಂದ್ರು? ಎಷ್ಟು ಖುಷಿ ಆಯ್ತು? ಮನೆಯವ್ರು ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಟಿದ್ದಾರೆ. ನಾನು ಅವಾಗ್ಲೇ ಹೇಳ್ದಂಗೆ, ಈಗ ನನ್ನ ಆಟದ ಬಗ್ಗೆ ಅವ್ರಿಗೆ ತುಂಬಾ ಹೆಮ್ಮೆ ಇದೆ, ತುಂಬಾ ಚೆನ್ನಾಗಿ ಆಡಿದ್ಯಾ ಅಂತ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ನಮ್ಮ ಮನೆಯವ್ರು ಎಲ್ರು ಗಿಲ್ಲಿ ಫ್ಯಾನ್ಸ್. ಅಂದ್ರೆ ಅವನ ಆಟನ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಎಷ್ಟು ಚೆನ್ನಾಗಿ ಆಡಿದ್ರಿ ಅಂದ್ರೆ ನಿನ್ ರೀತಿಲಿ ನೀನ್ ಆಟ ಆಡಿದ್ಯಾ, ಅವನ ರೀತಿಲಿ ಅವ್ನ ಆಟ ಆಡಿದಾನೆ. ಎಕ್ಸ್ಪೆಕ್ಟ್ ಮಾಡಿದ್ವಿ ಟಾಪ್ 2 ಅಲ್ಲಿ ನೀನ್ ಇರ್ತೀಯ ಅಂತ, ಬಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನ್. ಸೊ ಇಬ್ರು ನಿಮ್ ರೀತಿಲಿ ತುಂಬಾ ಚೆನ್ನಾಗಿ ಆಡಿದೀರಾ. ನನ್ನ ಆಟದ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಇತ್ತು. ಅಂಡ್ ಜನರ ಪ್ರೀತಿ ಹೊರಗಡೆ ಏನ್ ಸಿಗ್ತಾ ಇದೆ, ಎಲ್ರು ತುಂಬಾ ಹೆಮ್ಮೆ ಪಡ್ತಾ ಇದಾರೆ, ಖುಷಿ ಪಡ್ತಾ ಇದಾರೆ. ನನಗೆ ಕಟ್ಔಟ್ಸ್ ಆಗಿರ್ಲಿ ಅಥವಾ ಅಚ್ಚೆ ಹಾಕ್ಸ್ಕೊಂಡಿರೋದಾಗಿರ್ಲಿ, ಆಕ್ಚುಲಿ ಅಭಿಮಾನಿಗಳು ಮನೆ ಒಳಗಡೆ ಬರ್ಬೇಕು ಅಂದಾಗ ಗಿಲ್ಲಿ ಫ್ಯಾನ್ ಯಾರು ಅಚ್ಚೆ ಹಾಕ್ಸ್ಕೊಂಡ್ ಬಂದಿದ್ರು. ಅವಾಗ್ಲೂ ಅಷ್ಟೇ ಅವ್ನು ತುಂಬಾ ನಾನು ಅವ್ರನ್ನ ಸರಿಯಾಗಿ ಮಾತಾಡ್ಸಕ್ಕಾಗ್ಲಿಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊಂಡ. ಸೊ ನಾನ್ ಹೊರಗಡೆ ಬಂದು ನನ್ನ ಫೋಟೋನು ಯಾರೊಬ್ರು ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ ಅಂತಂದಾಗ ಸಿಕ್ಕಾಬಡೆ ಖುಷಿ ಆಯ್ತು. ಇಟ್ಸ್ ಲೈಕ್ ಅಚ್ಚೆ ಯಾರೋ ಒಬ್ರು ಅವ್ರ ಮೈ ಮೇಲೆ ನಮ್ಮ ಅಚ್ಚೆ ಹಾಕ್ಸ್ಕೊತಿದ್ದಾರೆ, ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿಲ್ಲ, ಜಸ್ಟ್ ಬಿಕಾಸ್ ನಮ್ಮನ್ನೊಂದು ಶೋ ಅಲ್ಲಿ ನೋಡಿ ಅಷ್ಟು ಮನ್ಸಿಗೆ ತಗೊಂಡಿದ್ದಾರೆ ಅಂತಂದಾಗ ತುಂಬಾ ಖುಷಿ ಆಗುತ್ತೆ, ಸ್ಪೀಚ್ಲೆಸ್. ಅಂಡ್ ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೂ ಮನ್ಸ್ ಭಾರ ಅನ್ಸುತ್ತೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ರ? ನಿಮ್ಮ ಟ್ಯಾಟೂವನ್ನು ಹಾಕ್ಸ್ಕೊಂಡಿರುವಂತ? ಇಲ್ಲ, ನಾನು ಆಕ್ಚುಲಿ ಅದನ್ನೇ ನಾನು ಹೇಳಿದೀನಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಖಂಡಿತ ಸಿಕ್ಕಿದ್ರೆ ಮಾತಾಡ್ಸ್ತೀನಿ. ಎಸ್. ಈಗ ಗಿಲ್ಲಿ, ರಕ್ಷಿತಾ ಮತ್ತೆ ಕಾವ್ಯ. ಗಿಲ್ಲಿ ಅವರು ಕಾವು ಕಾವು ಅಂತಿದ್ರು, ರಕ್ಷಿತಾ ಅವರು ಗಿಲ್ಲಿ ಗಿಲ್ಲಿ ಅಂತ ಬರ್ತಿದ್ರು. ಈ ಹೊರಗಡೆ ಗಿಲ್ಲಿ, ರಕ್ಷಿತಾ ಮತ್ತೆ ಕಾವ್ಯ ಅವರ ಟ್ರಯಾಂಗಲ್ ಲವ್ ಸ್ಟೋರಿ ಪೋಟ್ರೆ ಆಗಿದೆ, ಅದಕ್ಕೆ ಏನ್ ಹೇಳ್ತೀರಾ? ಅವಳು ಅದನ್ನ ಕ್ಲಿಯರ್ ಆಗಿ ಹೇಳಿದಾಳೆ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ ನಾವು, ಯಾಕೆ ಹಿಂಗ್ ರೇಗಿಸ್ತೀರಾ, ಫ್ರೆಂಡ್ಸ್ ಅಷ್ಟೇ ನಾವು ಅಂತ. ನಾವು ಅದೇ ತರ ರೇಗಿಸ್ತಾ ಇದ್ವಿ, ಯಾಕಂದ್ರೆ ಅವಳು ಎಲ್ರು ಅಣ್ಣ ಅಣ್ಣ ಅಂತಿದ್ಲು, ಗಿಲ್ಲಿನ್ ಮಾತ್ರ ಅಣ್ಣ ಅಂತಿರ್ಲಿಲ್ಲ. ಯಾಕೆ ಅಂತ ರೇಗಿಸ್ತಾ ಇದ್ವಿ. ಬೈ ದಿ ಎಂಡ್ ಅವಳು ಕ್ಲಾರಿಟಿ ಕೊಟ್ಲು, ಇಲ್ಲ ಅವ್ನು ನನ್ನ ಫ್ರೆಂಡ್ ತರನೇ ನೋಡ್ತಿರೋದು, ದೃಷ್ಟಿಕೋನ ಅಂತಾನೆ ಹೇಳ್ತಾ ಇದ್ಲು. ಸೊ ಲವ್ ಸ್ಟೋರಿ ಅಲ್ಲ, ಇಟ್ಸ್ ಎ ಫ್ರೆಂಡ್ಶಿಪ್ ಅಷ್ಟೇ. ಅವ್ರು ಕೂಡ ಹೇಳಿದ್ರು ನೆನ್ನೆ, ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಟ್ರಯಾಂಗಲ್ ಫ್ರೆಂಡ್ಶಿಪ್ ಅಂತ ಹೇಳಿದ್ರು. ಸೊ ಹೊರಗಡೆ ಮನೆಯಲ್ಲಿದ್ದಾಗ ಸಾಕಷ್ಟು ಜನರ ಪ್ರೀತಿಯನ್ನ ಗಳಿಸಿದ್ರಿ, ಹೊರಗಡೆ ಅದೇನು ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಒಂದ್ ಕಡೆ ಮತ್ತೆ ಅಶ್ವಿನಿ ಗೌಡ ಅವರೊಟ್ಟಿಗೆ ಜಗಳ ಆಗುತ್ತೆ. ಸೊ ಕಾವ್ಯ ಅವರ ಇನ್ನೊಂದು ಮುಖ ಗೊತ್ತಾಗುತ್ತೆ. ಅಂತಂದ್ರೆ ಮುಖ ಮೀನ್ಸ್ ಲೈಕ್ ಸ್ಟ್ಯಾಂಡ್, ಅವಮಾನ ಅಥವಾ ಯಾರಾದ್ರೂ ಒಬ್ರು ಪರ್ಸನಲ್ ಆಗಿ ಮಾತಾಡಕ್ ಬಂದಾಗ ಅದನ್ನ ಎದುರಿಸುವಂತದ್ದು ಗೊತ್ತು, ಅಷ್ಟೇ ಪ್ರೀತಿ ಕೊಡುವಂತದ್ದು ಗೊತ್ತು. ಸೊ ಯಾಕೆ ಅಶ್ವಿನಿ ಅವ್ರ ಜೊತೆನೆ ಜಗಳ ಆಯ್ತು ಅಂತ? ಅವ್ರ ಜೊತೆನೆ ಜಗಳ ಆಗ್ಬೇಕು ಅಂತ ಆಗಿದ್ದಲ್ಲ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಇರೋದೇ ಹಾಗೆ. ಅಂದ್ರೆ ಯಾವ್ದೋ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ನೀನ್ ಹೇಗ್ ರೆಸ್ಪಾಂಡ್ ಮಾಡ್ತೀಯಾ ಅದೇ ನಮ್ ವ್ಯಕ್ತಿತ್ವ, ಅಲ್ಲೇ ನಮ್ ವ್ಯಕ್ತಿತ್ವ ತೋರ್ಸೋದು. ಸೊ ಆ ಸಿಚುಯೇಷನ್ ಕ್ರಿಯೇಟ್ ಆಗೋಯ್ತು ಅವ್ರ ಜೊತೆ. ಅಂದ್ರೆ ಸೆಕೆಂಡ್ ಡೇನೆ ಒಂದ್ ಸಿಚುಯೇಷನ್ ಕ್ರಿಯೇಟ್ ಆಗೋಯ್ತು, ವೇರ್ ನಾವು ವಾಯ್ಸ್ ರೇಸ್ ಮಾಡೋ ತರ ಸಿಚುಯೇಷನ್ ಕ್ರಿಯೇಟ್ ಆಯ್ತು. ವಾಯ್ಸ್ ರೇಸ್ ಮಾಡ್ಲೇಬೇಕು ಅಂತಲ್ಲ, ಆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ನಾವು ಅಂದ್ರೆ ಇವಾಗ ನಾನ್ ಹಂಗೆ, ಅಂದ್ರೆ ಇವಾಗ ಆಟ ಅವರು ಗೆಲ್ಲಕ್ ಬಂದಿರ್ತಾರೆ, ನಾವು ಗೆಲ್ಲಕ್ ಹೋಗಿರ್ತೀವಿ. ಯಾರೋ ಒಬ್ರು ನಮ್ಮನ್ನ ಕೆಳಗಿಟ್ಟು ಮಾತಾಡ್ತಾರೆ ಅಥವಾ ಏನೋ ಒಂದು ಅವ್ರ ಗೇಮ್ ಸ್ಟ್ರಾಟಜಿನ ವಾಟ್ ಎವರ್ ಇಟ್ ಇಸ್, ನಾವ್ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗತ್ತೆ. ಸೊ ಹಾಗೆ ರೆಸ್ಪಾಂಡ್ ಮಾಡಿದೀನಿ. ಅವ್ರ ಜೊತೆನೇ ಜಗಳ ಆಡ್ಬೇಕು ಅಂತ ಆಗಿದ್ದಲ್ಲ, ನೀವೆಲ್ರೂ ನೋಡಿರ್ತೀರಾ, ಸಿಚುಯೇಷನ್ ಹಾಗೆ ಕ್ರಿಯೇಟ್ ಆಯ್ತು. ಸೊ ಯಾ ಅಷ್ಟೇ. ಸೊ ಮಾತಿನ ಬರದಲ್ಲಿ ಅವ್ರ ಮಾತಲ್ಲೂ ಕೂಡ ಬರುತ್ತೆ ಒಂದು ಕಾವ್ಯ ಅವರು ಫ್ರೀ ಪ್ರಾಡಕ್ಟ್ ಅನ್ನುವಂಥದ್ದು. ಅದನ್ನ ಕೇಳಿದಾಗ ಹೆಂಗ ಅನಿಸುತ್ತೆ ನಿಮ್ಗೆ? ನಾನು ಹೇಳದ್ನಲ್ಲ, ಅಂದ್ರೆ ಇವಾಗ ಯೂಶಲಿ ಬಿಗ್ ಬಾಸ್ ಹೆಂಗಾಗ್ಬಿಡುತ್ತೆ ಅಂದ್ರೆ, ಹಳೆ ಸೀಸನ್ಸ್ ಎಲ್ಲ ನಾನು ನೋಡಿರೋದ್ರಿಂದ, ಒಳಗಡೆ ಏನೋ ಒಂದು ಟೈಟಲ್ ಅಥವಾ ಏನೋ ಒಂದು ಕೊಟ್ಟಾಗ ಅದ್ ಹೊರಗಡೆ ಹೆಂಗ್ ಹೋಗ್ಬಹುದು ಅನ್ನೋ ತುಂಬಾ ಇದಾಗತ್ತೆ. ಯಾರೋ ಒಂದು ಆ ಒಪಿನಿಯನ್ ಕೊಟ್ಟಾಗ ಅದ್ರ ಬಗ್ಗೆ ಐ ವಾಸ್ ಸೋ ಕನ್ಸರ್ನ್. ಬಂದಿರೋ 2 ದಿನಕ್ಕೆ ಈ ತರದ್ ಒಂದು ಹೇಳ್ಬಿಟ್ಟಾಗ ಐ ಕುಡಂಟ್ ಟೇಕ್, ನನಗೆ ಅದು ತಗೊಳಕ್ ಆಗ್ಲಿಲ್ಲ. ನನ್ ಸ್ಟ್ಯಾಂಡ್ ನಾನು ತಗೊಳ್ಳೇಬೇಕಾಯ್ತು. ಹಂಗಾಗಿ ನಾನ್ ಏನ್ ಮಾತಾಡ್ಬೇಕೋ ಅದ್ ಮಾತಾಡಿದೀನಿ. ಅಂಡ್ ಕೊನೆಯಲ್ಲಿ ಅವರು ಅದಕ್ಕೆ ಕ್ಷಮೆ ಕೂಡ ಕೇಳಿದ್ರು. ಸೊ ನಾನು ಅದು ಇಟ್ಸ್ ಅ ಗೇಮ್ ಅಷ್ಟೇ. ಅಲ್ಲಿ ಆಟ ಆಡುವಾಗ ಅವ್ರವ್ರ ಸ್ಟ್ರಾಟಜಿ ಯೂಸ್ ಮಾಡ್ತಾರೋ ಅಥವಾ ಅವ್ರವ್ರ ದಟ್ ಇಸ್
ದಟ್ ಈಸ್ ಬಿಗ್ ಬಾಸ್. ಸೊ ನಾವ್ ಅದಕ್ಕೆ ಹೆಂಗ್ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ನಮ್ಮ ವ್ಯಕ್ತಿತ್ವ ತೋರ್ಸುತ್ತೆ. ಇಲ್ಲ ನಾನು ಏನೂ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಅದ್ ಹೆಂಗೆ ನನ್ ವ್ಯಕ್ತಿತ್ವ ಹೆಂಗ್ ಗೊತ್ತಾಗುತ್ತೆ. ಸೊ ಅಷ್ಟೇ. ಏನ್ ಕಲ್ತ್ರು ಕಾವ್ಯ ಶೇವ್ ಅವರು ಬಿಗ್ ಬಾಸ್ ಜರ್ನಿಯಲ್ಲಿ ಅಂತ? ಆ, ಕಲ್ತೆ ಆಕ್ಚುಲಿ ನಾನು ಯೂಶಲಿ ವರ್ಕ್ ಪ್ಲೇಸ್ ಅಲ್ಲಿ ಜಾಸ್ತಿ ಮಾತಾಡಲ್ಲ. ನಾನಾಯ್ತು ನನ್ ಕೆಲ್ಸ ಆಯ್ತು, ತುಂಬಾ ನಾನು ಹೇಳ್ದಂಗೆ ತೀರಾ ನಾನು ತಗೊಳಕ್ ಆಗಲ್ಲ ಇದು ಅನ್ನೋ ಸಿಚುಯೇಷನ್ ಅಲ್ಲಿ ಅಷ್ಟೇ ನಾನು ಮಾತಾಡೋದು. ಬಟ್ ಬಿಗ್ ಬಾಸ್ ಅಲ್ಲಿ ಏನಾಯ್ತು, ನಾವು ಪ್ರತಿಯೊಂದು ಸಿಚುಯೇಷನ್ ಅಲ್ಲೂ ನಮ್ಮ ಒಪಿನಿಯನ್ ಹೇಳ್ಬೇಕಾಗಂತ ಪರಿಸ್ಥಿತಿ ಬರ್ತಾ ಇತ್ತು. ಸೊ ಪ್ರಾಬಬ್ಲಿ ಮುಂಚೆಗಿನ್ನ ಸ್ವಲ್ಪ ಜಾಸ್ತಿ ಮಾತಾಡೋದ್ ಕಲ್ತಿದ್ದೀನಿ. ಅದು ಬಿಟ್ರೆ ತುಂಬಾ ಕಲ್ತಿದೀವಿ. ಅಂದ್ರೆ ಬಿಗ್ ಬಾಸ್ 4 ತಿಂಗಳು, ಬಟ್ ಹೊರಗಡೆ ಜೀವನದಲ್ಲೂ ಬೈ ನೌ ಐ ಆಮ್ 26 years old. ನಾನು ಏನ್ ಕಲ್ತಿದ್ದೀನೋ ಅದನ್ನೇ ನಾನು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಯ್ತು ಬಿಗ್ ಬಾಸ್ ಮನೇಲಿ. ಹೊಸದಾಗಿ ಏನೋ ಕಲ್ತಿದ್ದೀನಿ ಅಂತಂದ್ರೆ ಅದು ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದನ್ನು ನಾವ್ ಇಲ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸೊ ಪ್ರಾಬಬ್ಲಿ ಅಲ್ಲಿ ಹೋಗಿ ಇನ್ನಷ್ಟು ಬೇಗ ಕಲ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ 4 months ಅಲ್ಲಿ ನಮಗೆ ಇಲ್ಲಿ ನಾವು 4 years ಅಲ್ಲಿ ಏನೇನ್ ಸಿಚುಯೇಷನ್ಸ್ ಬರುತ್ತೋ ಅಷ್ಟನ್ನು ಸಿಚುಯೇಷನ್ಸ್ ಅಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಹಿಂಗ್ ಬಂದಾಗ ಇವಾಗ ಒಂದಿನ ಕ್ಯಾಪ್ಟನ್ ಆಗಿರ್ತಾರೆ, ನಾನು ಒಂದಿನ ಕ್ಯಾಪ್ಟನ್ ಆಗಿರ್ತೀನಿ, ನನ್ನ ಒಂದು ಅಧಿಕಾರದಲ್ಲಿ ಏನೋ ನಡೀತಿರುತ್ತೆ. ಸೈಕಲ್ ನಾನ್ ಕೆಳಗಡೆ ಬರ್ಲೇಬೇಕಾಗತ್ತೆ, ನಾನೇನೋ ಸೇವಕಿ ಆಗ್ಬೇಕಾಗತ್ತೆ. ಸೊ ಅದ್ ಇಮಿಡಿಯೇಟ್ ಬಂದ್ಬಿಡತ್ತೆ ಬಿಗ್ ಬಾಸ್ ಮನೇಲಿ. ಇಲ್ಲಿ ಟೈಮ್ ವೇಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಅಧಿಕಾರ ಬಂದಾಗ ಹೆಂಗೆ ನಾನು ನನ್ನನ್ನ ಇದ್ ಮಾಡ್ಕೋತೀನಿ, ಸೇವಕಿ ಆಗಿದ್ದಾಗ ಹೆಂಗ್ ಇದ್ ಮಾಡ್ಕೋತೀನಿ, ಎರಡನ್ನೂ ಅಲ್ಲಿ ಇಮಿಡಿಯೇಟ್ ತೋರ್ಸ್ಬಿಡತ್ತೆ. ಸೊ ಅಷ್ಟೇ. ಏನ್ ಕಲ್ತೆ ಅಂತಂದ್ರೆ ಸಾಕಷ್ಟು ಕಲ್ತಿದೀವಿ. ಇವಾಗ ಲೈಫಲ್ಲಿ ಏನೇನ್ ಕಲ್ತ್ಕೊಂಡು ಹೋಗ್ತಿರ್ತೀವಿ. ಸ್ಪೆಷಲ್ ಆಗಿ ದಿಸ್ ಐ ಲರ್ನ್ಡ್ ಅನ್ನೋ ತರದ್ ಏನಿಲ್ಲ. ಬಿಗ್ ಬಾಸ್ ಅಂತೂ ಮುಗೀತು. ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಸ್ ಜೊತೆ ಯಾರ ಜೊತೆ ಬಿಗ್ ಬಾಸ್ ಮುಗಿದಾಯ್ತಲ್ಲ, ಸೊ ಯಾರ ಜೊತೆ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ತೀರಾ ಅಂತ? ನಾನು ಯೂಶಲಿ ಅದೇ ಹೇಳ್ತಿರ್ತೀನಿ. ನನ್ ಬಿಗ್ ಬಾಸ್ ಮನೇಲೂ ಅದೇ ರೇಗಿಸ್ತಾ ಇದ್ರು, ಇವಳು ನಮ್ ಜೊತೆ ಯಾರ ಜೊತೆಲೂ ಮಾತಾಡಲ್ಲ ಇಲ್ಲಿಂದ ಹೋದ್ಮೇಲೆ ಅಂತ. ನಾನು ಯಾವ್ದೇ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ರು ಎಲ್ರ ಜೊತೆ ನನ್ ರೆಗ್ಯುಲರ್ ಟಚ್ ಅಲ್ಲಿ ಇರಲ್ಲ. ಅಂದ್ರೆ ಏನಿರತ್ ಮಾತಾಡೋದು, ಹೋದಾಗ ಮಾತಾಡೋಣ ಅನ್ನೋ ತರ ಅಷ್ಟೇ. ಮಾತಾಡಬಾರ್ದು ಅಂತಲ್ಲ, ಏನೋ ಒಂಥರ. ಬಟ್ ತುಂಬಾ ನಾವ್ ಯಾರು ಕ್ಲೋಸ್ ಆಗಿರ್ತೀನಲ್ಲ ಅವ್ರ ಜೊತೆ ರೆಗ್ಯುಲರ್ ಆಗಿ ಟಚ್, ಅಂದ್ರೆ ಏನಾಗ್ತಾ ಇದೆ ಆ ತರದ್ ರೆಗ್ಯುಲರ್ ಟಚ್ ಅಲ್ಲಿ ಇರ್ತೀನಿ. ಸೊ ಅಫ್ಕೋರ್ಸ್ ಗಿಲ್ಲಿ ಜೊತೆ ಟಚ್ ಅಲ್ಲಿ ಇರ್ತೀನಿ, ಧನು, ಸ್ಪಂದನ, ಅಭಿ, ರಘು ಸರ್. ಓಕೆ, ಧನು ಅಂತ ಹೇಳಿದ್ರಿ. ಹೊರಗಡೆ ಇನ್ನೊಂದು ವಿಚಾರ ಕೂಡ ಧನು ಅವ್ರಿಗೆ ತುಂಬಾನೇ ಒಂದು ನೆಗೆಟಿವ್ ವಿಚಾರ ಬಂತು. ಗಿಲ್ಲಿ ಮತ್ತೆ ಕಾವ್ಯ ನಡುವೆ ತಂದಿಕ್ಕಿ ಫಿಟ್ಟಿಂಗ್ ಮಾಸ್ಟ್ರು ಅನ್ನುವಂಥದ್ದು ಸಿಕ್ಕಾಪಟ್ಟೆ ಪಾಪ ಅವ್ರಿಗೆ ಹೆಸರಿಗೆನೆ ಒಂದು ಬೇರೆ ತರಾನೇ ಪೋಟ್ರೆ ಆಗ್ತಾ ಇದೆ. ನಿಜವಾಗ್ಲೂ ತಂದಿಕ್ಕಿದ್ರ? ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋದು? ಖಂಡಿತವಾಗ್ಲೂ ಇಲ್ಲ. ಆಮೇಲೆ ಅವನಿಗೂ ಗೊತ್ತು ಲೈಕ್ ಹೌ ಸ್ಟ್ರಾಂಗ್ ಮೈ ಮೈಂಡ್ ಇಸ್. ಏನೋ ಒಂದು ಹೇಳಿ ಆಮೇಲೆ ಇವಾಗ ಒಳಗಡೆ ನಾನು, ಧನು, ಅವ್ರ ಸ್ಪಂದನ, ಗಿಲ್ಲಿ ಎಲ್ಲ ನಮ್ದೊಂದು ಫ್ರೆಂಡ್ಶಿಪ್ ಏನಿದೆ, ನಮ್ ತಲೆಯಲ್ಲಿ ಯಾವ್ದೋ ಒಂದು ಸಿಚುಯೇಷನ್ ಆದಾಗ ನಮ್ ತಲೆಯಲ್ಲಿ ಏನೋ ಒಂದು ಒಪಿನಿಯನ್ ಬರುತ್ತೆ. ನಾವ್ ಇನ್ನೊಬ್ರ ಹತ್ರ ಡಿಸ್ಕಸ್ ಮಾಡಿದಾಗ್ಲೇ ಇನ್ನೊಂದು ಪರ್ಸ್ಪೆಕ್ಟಿವ್ ಗೊತ್ತಾಗೋದು. ಸೊ ಅವನೇನೋ ನನ್ ತಂದಿಟ್ಟ ಅನ್ನೋದು ನನ್ಗೆ ಎಲ್ಲೂ ಅನ್ಸಿಲ್ಲ. ಆ ತರ ಯಾವತ್ತೂ ಬಂದ ಅವನ ಆ ತರ ಹೇಳಿರೋದು ನನ್ಗೆ ನೆನಪಿಲ್ಲ. ಸೊ ನಾನು ಒಪ್ಪಲ್ಲ ಆ ಮಾತನ್ನ. ಬಟ್ ಹೊರಗಡೆ ಆತರ ಪೋಟ್ರೆ ಆಗ್ತಿದೆ, ಏನು ಮಾಡಕ್ಕಾಗಲ್ಲ. ಪರ್ಸ್ಪೆಕ್ಟಿವ್ಸ್ ಅವ್ರವ್ರು ಥಿಂಕ್ ಮಾಡುವಂತ ವಿಧಾನ. ಹೌದು. ಓಕೆ, ನೆಕ್ಸ್ಟ್ ಗಿಲ್ಲಿ ಮತ್ತೆ ಕಾವ್ಯ ಅವರು ಸಿನಿಮಾ ಮಾಡ್ತಾರಾ ಅಂತ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ನಮ್ ಫ್ಯೂಚರ್ ಏನಾಗುತ್ತೆ, ಆಪರ್ಚುನಿಟೀಸ್ ಯಾವ ತರ ಬರುತ್ತೆ, ವಿ ಆರ್ ನಾಟ್ ಪ್ರಿಪೇರ್ಡ್. ಅಂದ್ರೆ ನೆಕ್ಸ್ಟ್ ಏನು ಅನ್ನೋದು ನಮಗೂ ಗೊತ್ತಿಲ್ಲ. ಇವಾಗಿನ್ನೂ ಅದನ್ನ ಪ್ರಾಸೆಸ್ ಮಾಡ್ತಾ ಇದೀವಿ. ನೋಡೋಣ, ಮುಂದೆ ಸಿಕ್ಕಿದ್ರೆ ಖಂಡಿತ ಮಾಡೋಣ. ಒಂದು ಭೇಟಿ ಕಾವ್ಯ ಅವರ ಲೈಫಲ್ಲಿ ಹಿಂಗೂ ಇತ್ರ ಅಂತ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಒಂದು ಥಿಂಕ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಡ್ತು. ಹಾಲ್ ತರಕ್ಕೂ ದುಡ್ಡು ಇರ್ತಿರ್ಲಿಲ್ಲ ಅನ್ನುವಂಥದ್ದು, ಅದ್ರ ಜೊತೆಗೆ ಅಕ್ಕಿನ ಅಳತೆ ಮಾಡಿ ಉಪಯೋಗಿಸುವಂಥದ್ದಾಗಿರ್ಬೋದು. ಸೊ ಇದೆಲ್ಲಾನು ಇದ್ರ ಬಗ್ಗೆ ಹೇಳೋದಾದ್ರೆ, ಯಾಕಂತಂದ್ರೆ ಈಗಂತೂ ಒಂದು ಬಿಗ್ ಬಾಸ್ ಫೇಮ್ ಇದೆ, ನಿಮ್ದೇ ಅಂತಹ ಒಂದು ಗುರುತನ್ನ ಪಡ್ಕೊಂಡಿದ್ದಾರೆ, ನಿಮ್ದೇ ಆದಂತಹ ಐಡೆಂಟಿಟಿ ಅನ್ನೋದಿದೆ. ಸೊ ಅದಕ್ಕಿಂತ ಮುಂಚೆ ಸಾಕಷ್ಟು ಜನ ಇವಾಗ ಯಾರೇ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ತಮ್ಮ ಹಳೆ ದಿನಗಳನ್ನ ನೆನಪು ಮಾಡ್ಕೊಂತಾ ಇರ್ತಾರೆ, ಹಂಗಿದ್ವಿ ಹಿಂಗಾದ್ವಿ, ಇವಾಗ ದೇವ್ರು ಇಷ್ಟು ಈ ಲೆವೆಲ್ ತಂದಿದ್ದಾರೆ ಅಂತ. ಬಟ್ ಅಂತ ಕಷ್ಟಗಳು ಏನಾಗಿತ್ತು ಲೈಫಲ್ಲಿ ಅಂತ? ಯೂಶಲಿ ನಾನು ಹಿಂಗೆ ಅಂದ್ರೆ, ಈಗ ನಂಗೆ ಈ ತರ ಕಷ್ಟ ಆಗಿತ್ತು, ನಾನು ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಅಂತ ಹೇಳೋದೇ ಇಷ್ಟ ಇಲ್ಲ ನಂಗೆ. ಯಾಕಂದ್ರೆ ಪ್ರತಿಯೊಬ್ರು ಕಷ್ಟಪಟ್ಟಿನೇ ಅಂದ್ರೆ ಮೇ ಬಿ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಪಟ್ಕೊಂಡು ಬಂದಿರ್ತಾರೆ. ಸೊ ನಾನು ಎಲ್ಲೂ ಆತರ ಹೇಳ್ಕೊಂಡಿದ್ದೇ ಇಲ್ಲ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಾನು ಹೇಳ್ದಂಗೆ ನಾನು ಕಂಪ್ಲೀಟ್ ಆಗಿ ಜೀವಿಸಿದ್ದೀನಿ.
ನಾನು ಇವಾಗ ಹೇಳಿಲ್ಲ ಅಂದ್ರೆ ಇನ್ ಯಾವಾಗ ಅನ್ನೋದೇ ನನ್ನ ತಲೆಯಲ್ಲಿ ಬಂದು ನಾನು ಹೇಳ್ಕೊಂಡಿದ್ದುಂಟು. ಅಂದ್ರೆ ಒಂದು ಲೈಫಲ್ಲಿ ಒಂದು ಪಾಯಿಂಟ್ ಅಲ್ಲಿ ಎಸ್ ಆ ತರದ್ ಒಂದು ಸಿಚುಯೇಷನ್ ಬಂದಿತ್ತು. ಅದೇ ನಮ್ ಡೌನ್ಸ್ ಯಾವ್ದಿದೆ, ಅಪ್ಸ್ ಯಾವ್ದಿದೆ ಅದನ್ನೇ ಹೇಳ್ಬೇಕಾಗುವಂತ ಒಂದು ಚಟುವಟಿಕೆ ಇರುತ್ತೆ. ಆ ಟೈಮಲ್ಲಿ ಹೇಳ್ಕೊಂಡೆ. ಆ ಒಂದು ಲೈಫಲ್ಲಿ ಆ ತರದೊಂದು ಸಿಚುಯೇಷನ್ ಬಂದಿತ್ತು ಮನೇಲಿ. ಸೊ ಅದನ್ನ ಹೇಳ್ಕೊಂಡಿದೀನಿ. ಅಂದ್ರೆ ಇನಿಷಿಯಲ್ ಸ್ಟೇಜ್ ನನ್ನ ಕರಿಯರ್ ಅಲ್ಲಿ ನಾನು ಅವಾಗ ಇನ್ನು ಓದ್ತಾ ಇದ್ದೆ. ಸೊ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಏನೂ ಇರ್ಲಿಲ್ಲ ನನಗೆ. ಐ ವಾಸ್ ತುಂಬಾ ಆರಾಮಾಗಿ ಕೇಳಿದ್ ಕೊಡಿಸ್ತಾ ಇದ್ರು, ಆರಾಮಾಗಿದ್ದೆ. ಆಲ್ ಆಫ್ ಅ ಸಡನ್ ಏನೋ ಒಂಥರ ಸ್ಟಾಪ್ ಆದಂಗ ಅನ್ಸ್ತು. ಸೊ ನನ್ಗೆ ನಾನೇ ಮನೆಗೆ ದೊಡ್ಡವಳು, ನನ್ನ ತಮ್ಮ ಚಿಕ್ಕವನಿಂದ. ಸೊ ನಾನೇ ರೆಸ್ಪಾನ್ಸಿಬಲ್ ಆಗ್ಬೇಕು, ಇವಾಗ ಏನೋ ಒಂದು ಮಾಡ್ಬೇಕು ಅಂದ್ರೆ ನಾನೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅನ್ನೋದೊಂದು ನನ್ಗೆ ಆಟೋಮ್ಯಾಟಿಕ್ಲಿ ಬಂದ್ಬಿಡ್ತು. ಅಲ್ಲಿಂದಾನೇ ನಾನು ಯೋಚನೆ ಮಾಡೋ ರೀತಿ, ನಮ್ಮ ಮನೇಲಿ ಆಕ್ಚುಲಿ ಎಲ್ಲರೂ ಹೇಳ್ತಾರೆ ನೀನ್ ತುಂಬಾ ಮೆಚ್ಯೂರ್ಡ್, ಚಿಕ್ಕ ವಯಸ್ಸಿಗೆ ತುಂಬಾ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡೋದ್ ಕಲ್ತ್ಬಿಟ್ಟೆ ಅಂತ. ಇಟ್ಸ್ ಬೀನ್ ಆಲ್ರೆಡಿ 6 years. ಸೊ ನಾನ್ ಜಾಸ್ತಿ ಈ ಕ್ಷಣ ಅನ್ನೋದಕ್ಕಿನ್ನ ಮುಂದೆ ಈ ತರ ಸಿಚುಯೇಷನ್ ಬರುತ್ತೆ ಅನ್ನೋದಕ್ಕೆ ಪ್ರಿಪೇರ್ ಆಗ್ಬಿಟ್ಟಿರ್ತೀನಿ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅನ್ನೋದಕ್ಕೆ ಪ್ರಿಪೇರ್ ಆಗ್ಬಿಡ್ತೀನಿ. ಸೊ ಅವತ್ತು ಆ ರೆಸ್ಪಾನ್ಸಿಬಿಲಿಟಿ ಬಂದಿದ್ದು. ಇವತ್ತಿನವರೆಗೂ ಐ ಆಮ್ ವೆರಿ ರೆಸ್ಪಾನ್ಸಿಬಲ್ ಅನ್ನೋದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಮನೆಗೆ ನಾನೇ ದೊಡ್ಡೋಳಲ್ವಾ, ನಾನೇ ಮಾಡ್ಬೇಕು ಅನ್ನೋದು ತುಂಬಾ ಬಂದ್ಬಿಡ್ತು. ಈಗ ಅದು ಹಂಗೆ ಕಂಟಿನ್ಯೂ ಆಗಿ ಹೋಗ್ತಾ ಇದೆ. ಇಟ್ಸ್ ಲೈಕ್ ತುಂಬಾ ಖುಷಿ ಆಗತ್ತೆ ಇವತ್ತಿಗೆ. ಅವತ್ತಿನ ದಿನ ನೆನ್ಸ್ಕೊಂಡ್ರೆ ಅನ್ಕೊಂಡೇ ಇರ್ಲಿಲ್ಲ ಲೈಕ್ ಐ ಕಮ್ ಸೋ ಫಾರ್ ಅಂತ. ಅದೇ ಅಲ್ವಾ, ಅಂದ್ರೆ ಆ ಟ್ರಾನ್ಸ್ಫಾರ್ಮೇಶನ್ ಅಲ್ವಾ ನಮ್ ಲೈಫ್ ಜರ್ನಿ. ಎಲ್ರಿಗೂ ಈಗ ಎಲ್ಲರೂ ಅಲ್ಲಿ ಅಷ್ಟು ಜನ ನಾವು ಹೇಳ್ಕೊಂಡ್ವಿ, ಎಲ್ರದ್ದು ಡೌನ್ಸ್ ಅಲ್ಲಿ ಇದ್ದಾಗ ಆಲ್ಮೋಸ್ಟ್ ಎಲ್ಲರೂ ಸಿಮಿಲರ್ ಒಂದ್ ಈ ತರದ್ದೇ ಫೇಸ್ ಮಾಡಿ ಬಂದಿದ್ದುಂಟು. ಸೊ ಅಲ್ಲೂ ಕೂಡ ಸಿಮಿಲಾರಿಟಿ ನೋಡಿ ನಿಮ್ಮ ಫ್ರೆಂಡ್ಶಿಪ್. ಏನು ಅಲ್ಲೂ ಕೂಡ ಅನ್ನದ ವಿಚಾರನೇ ಮಾತಾಡ್ತಾರೆ ಗಿಲ್ಲಿ ಅವರು, ನೀವು ಕೂಡ ಅಕ್ಕಿ ವಿಚಾರನೇ ಮಾತಾಡ್ತೀರಾ. ಆಕ್ಚುಲಿ ಅದೇ ಅವನು ತುಂಬಾ ಹೇಳ್ಕೊಂಡಿದ್ದ ನಂಗೆ. ಅವ್ನು ಏನ್ ಹೇಳಲಿ, ನಾನು ನನ್ನ ಲೈಫಲ್ಲಿ ಏನು ಈ ತರ ಆಗೇ ಇಲ್ವಲ್ಲ ಅಂತ. ಅಂದ್ರೆ ಅವನಿಗೆ ಕಷ್ಟನೂ ಕಷ್ಟ ಅಲ್ಲ, ಅವನ ಕಷ್ಟ ಆಗಿರೋದನ್ನ ಹೇಳ್ಕೊಂಡಿದ್ದ, ನನ್ಗೆ ಹಿಂಗಾಗಿತ್ತು ಅಂತೆಲ್ಲ ಹೇಳ್ಕೊಂಡಿದ್ದ. ಬಟ್ ಅದನ್ನ ಹೇಳ್ಬೇಕು ಅಂತ ಬಂದಾಗ ಅವ್ನಿಗೆ ನೆನಪೇ ಆಗ್ಲಿಲ್ಲ, ಬಿಕಾಸ್ ಅವನಿಗೆ ಅದ್ ಕಷ್ಟನೇ ಅನ್ಸಿಲ್ಲ. ಅವ್ನ್ ಲೈಫ್ ನೋಡ್ತಿರೋ ರೀತಿ ಇದೆಯಲ್ಲ, ಪ್ರಾಬಬ್ಲಿ ನಾವೆಲ್ಲರೂ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ನಾನು ಅದನ್ನ ಕಲ್ತಿದ್ದೀನಿ ಅವನಿಂದ. ತುಂಬಾ ಈಸಿಯಾಗಿ ಲೈಫ್ನ ತಗೊಂಡ್ ಹೋಗ್ಬೇಕು. ಕಷ್ಟ ಎಲ್ರಿಗೂ ಕಷ್ಟ ಆಗುತ್ತೆ, ಅದೇನ್ ಕಷ್ಟ ಅನ್ನೋ ತರನೇ ಇದ್ದಿದ್ದು. ಬಟ್ ಆಮೇಲೆ ಇದನ್ನ ಹೇಳೋ ಅಂದಾಗ ಹೌದಲ್ವಾ ಇದನ್ನ ಹೇಳ್ತೀನಿ ಅಂತ ಹೇಳಿದ್ದುಂಟು ಅವನು. ಮೇಡಮ್, ಗಿಲ್ಲಿ ನಿಜವಾಗ್ಲೂ ಬಡವನ ಅಂತ? ಯಾಕಂತಂದ್ರೆ ನಿಮ್ಮ ಹತ್ರ ಏನಾದ್ರು ಶೇರ್ ಮಾಡ್ತಿದ್ರ ಒಂದಷ್ಟು ವಿಚಾರಗಳು? ಅಲ್ಲ, ಹೊರಗಡೆ ಕೆಲವೊಬ್ರೆಲ್ಲಾನು ಕೂಡ ಗಿಲ್ಲಿ ಬಡವ ಅಲ್ಲ, ಶ್ರೀಮಂತ, ಸಾಕಷ್ಟು ಆಸ್ತಿ ಇದೆ, ಹಂಗಿದೆ ಹಿಂಗಿದೆ ಅಂತೆಲ್ಲಾನು ಬನಿಯನ್ನ ಹಾಕೊಂಡು ಶೋ ಆಫ್ ಮಾಡ್ತಿದ್ದಾರೆ ಅಂತ. ಅದ್ರ ಜೊತೆಗೆ ನಿನ್ನೆ ಒಂದು ಮಾತು ಅಶ್ವಿನಿ ಅವ್ರು ಹೇಳಿರೋದು, ಇಲ್ಲ ಬಡವ್ರ ಮಕ್ಕಳನ್ನ, ಅಶ್ವಿನಿ ಅವ್ರು ಹೇಳಿರುವಂತಹ ಮಾತಿಗೆ ಕಾವ್ಯಶೈವ ಅವರು ಒಂದು ಟಾಂಗ್ ಕೊಟ್ಟಿದ್ದಾರೆ ಪೋಸ್ಟ್ ಮೂಲಕ ಅಂತ ಹೇಳ್ಬಿಟ್ಟು, ಅದು ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೀವು ಹಾಕಿರೋದು ಇನ್ನೂ 24 hours ಕೂಡ ಆಗಿಲ್ಲ. ಅವ್ರು ಹೇಳ್ತಾರೆ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ, ಇಲ್ಲ ಕೆಲವೊಬ್ರು ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ, ಕೆಲವೊಬ್ರು ಬಡವ ಅಂತ ಹೇಳ್ಕೊಂಡು ಶೋ ಆಫ್ ಮಾಡ್ತಾರೆ ಶೋಗೋಸ್ಕರ ಅಂತ ಹೇಳ್ಬಿಟ್ಟು. ಅದೇ ತಕ್ಕಂಗೆ ನೀವು ನಿಮ್ಮ ಒಂದು ಪೋಸ್ಟರ್ನ ಹಾಕಿ ಬಡವ್ರ ಮಕ್ಕಳನ್ನ ಬೆಳೆಸ್ರಯ್ಯ ಅಂತ ಹೇಳ್ಬಿಟ್ಟು ಹಾಕ್ತೀರಾ. ಸೊ ಇದಕ್ಕೂ ಕೂಡ ಟ್ಯಾಲಿ ಮಾಡಿ ಒಂದಷ್ಟು ಕಮೆಂಟ್ಸ್ ಹರಿದಾಡ್ತಿದೆ. ಅದು ಆ ಪೋಸ್ಟ್ ನಾನು ಅವರು ಇಂಟರ್ವ್ಯೂ ಅದ್ ನೋಡಿರ್ಲಿಲ್ಲ. ನನಗೆ ಆ ಕ್ಯಾಪ್ಷನ್ ಹಾಕ್ಬೇಕಾದ್ರೆ ಫಸ್ಟ್ ಲೈನ್ ನೆನಪಾಗಿದ್ದೆ. ಅದು ಏನ್ ಹಾಕ್ಲಿ ಅಂತ ಯೋಚನೆ ಮಾಡ್ತಿದ್ದಾಗ ಫಸ್ಟ್ ಲೈನ್ ನೆನಪಾಗಿದ್ದೆ, ಬಡವ್ರ ಮಕ್ಳು ಬೆಳಿಬೇಕು ಅಂತ. ಯಾಕೆ ಅಂತಂದ್ರೆ ಅವ್ನು ಯಾವತ್ತೂ ಹೇಳಿಲ್ಲ ನನ್ನ ಹತ್ರ ಆಗ್ಲಿ, ಮನೇಲಿ ಯಾರೇ ಬಿಗ್ ಬಾಸ್ ಮನೇಲಿ ಯಾವ್ದೇ ಕಂಟೆಸ್ಟೆಂಟ್ಸ್ ಹತ್ರ ನಾನ್ ಬಡವರು, ನನ್ ಕಷ್ಟ ಇತ್ತು ಅಂತ ಅವ್ನು ಯಾವತ್ತೂ ಹೇಳ್ಕೊಂಡಿರ್ಲಿಲ್ಲ. ಬಟ್ ಅವ್ನ್ ಜರ್ನಿ ಹೇಳ್ಬೇಕಾದ್ರೆ, ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಾವೆಲ್ಲರೂ ಅದು ಏನೋ ಒಂದು ಲಕ್ಸುರಿಯಸ್ ಆಗಂತೂ ಬದುಕಿದ್ದಲ್ಲ. ಸೊ ಆ ಲೈನ್ ನನಗೆ ನೆನಪಾಗಿದ್ದು ಬಿಕಾಸ್ ಆಫ್ ದ ಜರ್ನಿ. ಅವ್ನು ನನ್ಗೆ ಏನ್ ಶೇರ್ ಮಾಡ್ಕೊಂಡಿದ್ದ, ಹಿಂಗ್ ಆಗಿತ್ತು ಅಂತ, ಅದಕ್ಕೋಸ್ಕರ ನೆನಪಾಯ್ತು. ಅದಕ್ಕೋಸ್ಕರ ಅದನ್ನ ಹಾಕ್ದೆ ಅಷ್ಟೇ. ಬಿಟ್ರೆ ಆ ಇಂಟರ್ವ್ಯೂಗೂ ಇದಕ್ಕೂ ಯಾವ್ದು ನಾನು ಯಾರಿಗೂ ಏನೋ ಒಂದು ಹೇಳ್ಬೇಕು ಅಂತ ಹೇಳಿದ್ದಲ್ಲ. ಅದ್ರ ಜೊತೆಗೆ ನಾನು ಅವನಿಗೆ ತುಂಬಾ ಸಲ ಹೇಳ್ತಿದ್ದೆ, ಶೋ ಮುಗಿಸ್ಕೊಂಡು ಹೋದ್ಮೇಲೆ ತುಂಬಾ ಡೈರೆಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಯಾಕಂದ್ರೆ ಅವ್ನು ತುಂಬಾ ಟ್ಯಾಲೆಂಟೆಡ್ ಇದ್ದಾನೆ ಆ ವಿಷಯದಲ್ಲಿ. ನಾನು ಅಬ್ಸರ್ವ್ ಮಾಡಿದೆ, ಅದನ್ನು ಹಾಕಿದ್ದೀನಿ, ನೀನು ಆದಷ್ಟು ಬೇಗ ಆಕ್ಷನ್ ಕಟ್ ಹೇಳೋ ಹಾಗಾಗ್ಲಿ ಅಂತ ಅಷ್ಟೇ. ಅಂದ್ರೆ ನನ್ನ ಮನ್ಸಲ್ಲಿ ಏನಿತ್ತು ಅದನ್ನ ಹಾಕ್ದೆ, ಬಿಟ್ರೆ ಯಾರಿಗೋ ಏನೋ ಆನ್ಸರ್ ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಇರ್ಲಿಲ್ಲ. ಅಂಡ್ ಇಲ್ಲಿ ಬಡವರು ಶ್ರೀಮಂತರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ ಯಾವ್ದು ಬರಲ್ಲ. ಈಸ್ ವೆರಿ ಟ್ಯಾಲೆಂಟೆಡ್. ಆಯ್ತು, ಒಂದ್ ಪಕ್ಷ ಬಡವರೇ ಆಗಿದ್ರು ಈಸ್ ಟ್ಯಾಲೆಂಟೆಡ್, ಒಂದ್ ಪಕ್ಷ ಶ್ರೀಮಂತನೇ ಆಗಿದ್ರು ಒಂದ್ ಟ್ಯಾಲೆಂಟ್ ಇಂದಾನೇ ಅವ್ನ್ ಗೆದ್ದಿತ್ತು. ಸೊ ಐ ಥಿಂಕ್ ಅದನ್ನ ಜಾಸ್ತಿ ಹೈಲೈಟ್ ಮಾಡೋದ್ ಬೇಡ. ನಾನು ಆ ಕ್ಯಾಪ್ಷನ್ ಹಾಕಿದ ಕಾರಣ
ಅವನ್ ಜರ್ನಿನ ನಾನು ಕೇಳಿದಾಗ ನನಗೇನ್ ತಲೆಗೆ ಬಂತು ಅದನ್ನ ಹಾಕಿದೀನಿ ಅಷ್ಟೇ. ಓಕೆ, ಈಗ ತಾನೇ ಹೇಳಿದ್ರಿ, ನನಗೆ ಒಂದು ಕ್ವಶನ್ ನೀವೇ ಹುಟ್ಟು ಹಾಕಿದ್ರಿ. ಹೇಳಿ. ಗಿಲ್ಲಿ ಅವರು ಡೈರೆಕ್ಷನ್ ಮೇಲೆ ತುಂಬಾ ಒಂದು ಹಂಬಲವನ್ನ ಇಟ್ಕೊಂಡಿದ್ದಾರೆ, ಹ್ಮ್. ಮನಸ್ಸನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಮುಂದಿನ ದಿನಗಳಲ್ಲಿ ಗಿಲ್ಲಿ ಅವರ ಡೈರೆಕ್ಷನ್ ನಲ್ಲಿ ಕಾವ್ಯ ಶೈವ್ ಅವರ ನಟನೆಯಲ್ಲಿ ಒಂದು ಸಿನಿಮಾ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ನೋಡೋಣ, ಅವ್ನ್ ನನಗೊಂದು ಅವಕಾಶ ಕೊಟ್ರೆ ನೋಡ್ಬಹುದು. ಅವ್ರಿಗೆ ಅವಕಾಶ ಹೇಳ್ಕೊಂಡಿರ್ತಾರ, ನಾನು ಡೈರೆಕ್ಷನ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಯಾರ? ಅವ್ನ್ ಆಕ್ಚುಲಿ ನನ್ಗೆ ಹೇಳಿರೋದೇ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ನಾನು ಡೈರೆಕ್ಟರ್ ಆಗ್ಬೇಕು ಅಂತ. ಅದಾದ್ಮೇಲೆ ಸಾಕಷ್ಟು ಬೇರೆ ಬೇರೆ ತಿರುವುಗಳನ್ನ ಬಂದು ಅವನು ಆಕ್ಟರ್ ಆಗೋ ಆಯ್ತು. ಬಟ್ ಅವನ ಆಸೆ ಇದ್ದಿದ್ದೆ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಹೇಳ್ಕೊಂಡಿದ್ದಾನೆ. ಸೊ ಅವನ್ ಆ ವಿಷಯದಲ್ಲಿ ಈಸ್ ವೆರಿ ಟ್ಯಾಲೆಂಟೆಡ್. ಅವನು ಯೋಚನೆ ಮಾಡೋ ರೀತಿ ಆಗಿರ್ಬೋದು ಸಕ್ಕದಾಗಿ ಹೆಲ್ಪ್ ಆಗತ್ತೆ. ಅದಕ್ಕೆ ಆಗ್ಲಿ ಅವನು ಡೈರೆಕ್ಟರ್ ಆಗ್ಲಿ. ಎಸ್, ಕ್ಯಾಶ್ ಪ್ರೈಸ್ ಅಂತೂ ಒಂದಷ್ಟು ಬಂದಿದೆ, ಥರ್ಡ್ ರನ್ನರ್ ಅಪ್ ಆದ್ರೂ ಕೂಡ. ಅದನ್ನ ಏನ್ ಮಾಡ್ಬೇಕು ಅಂತ ರೆಮ್ಯುನರೇಷನ್ ಅದ್ರ ಜೊತೆಗೆ ಒಂದು ಆಡ್ ಆನ್ ಮಾಡಿದ್ರೆ ಒಂದಷ್ಟು ನೆಕ್ಸ್ಟ್ ನಿಮ್ಮ ಏನಕ್ಕೆ ಅದನ್ನ ಉಪಯೋಗಿಸ್ಬೇಕು ಅಂತ ಏನು ಪ್ಲಾನ್ಸ್ ಇಲ್ಲ, ನನ್ಗೆ ಏನೂ ತಲೆಲಿಲ್ಲ ಇವಾಗ. ಅದ್ ಬರ್ಲಿ, ಬಂದ್ಮೇಲೆ ನೋಡೋಣ. ಕಿಚ್ಚ ಸುದೀಪ್ ಅವರಿಂದ ಕಾವ್ಯ ಅವ್ರು ಏನ್ ಕಲ್ತ್ರು ಅಂತ? ಕಿಚ್ಚ ಸುದೀಪ್ ಸರ್ ಇಂದ ಎವ್ರಿ ಸೀಸನ್ ನಾವು ಬಿಗ್ ಬಾಸ್ ನೋಡುವಾಗ ಸುದೀಪ್ ಸರ್ ಮಾತಾಡ್ತಾರೆ ಗೊತ್ತಾ, ಅಂದ್ರೆ ನಾವೇ ಆಡಿಯನ್ಸ್ ಆಗಿ ಒಂದಿಷ್ಟು ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿರ್ತೀವಿ. ಸುದೀಪ್ ಸರ್ ಬಂದು ಪಂಚಾಯತಿಲಿ ಹೇಳೋ ಒಂದು ಪರ್ಸ್ಪೆಕ್ಟಿವ್, ಹೌದಲ್ವಾ, ಕರೆಕ್ಟ್, ಹಿಂಗೂ ಯೋಚನೆ ಮಾಡ್ಬೋದಲ್ವಾ ಅಂತ ಅನ್ಸಿದ್ದುಂಟು. ನಾವು ಮನೇಲಿ ಆಟ ಆಡ್ಬೇಕಾದ್ರೂ ನಾನ್ ತುಂಬಾ ಅದನ್ನ ಗೆಸ್ ಮಾಡ್ತಾ ಇದ್ದೆ, ಸುದೀಪ್ ಸರ್ ಇದನ್ನ ಕೇಳ್ತಾರೆ, ಇದನ್ನ ಮಾತಾಡ್ತಾರೆ ಅಂತ. ಅಂದ್ರೆ ಎಷ್ಟೋ ವಿಷಯದಲ್ಲಿ ಕರೆಕ್ಟ್, ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ಬೋದು. ಅದು ನನ್ಗೆ ಆಕ್ಚುಲಿ ಹೆಲ್ಪ್ ಆಯ್ತು ಗೇಮ್ಗೆ. ನಾನು ಸುದೀಪ್ ಸರ್ ಈ ತರ ಯೋಚನೆ ಮಾಡ್ಬೋದು ಅಂತ ಅನ್ಸಿ ನನ್ಗೆ ಎಂಟೈರ್ ದ ವೀಕ್ ಪ್ರಾಬಬ್ಲಿ ಸುದೀಪ್ ಸರ್ ಇದನ್ನ ಹೇಳ್ತಾರೆ ಅನ್ಸುತ್ತೆ ಅಂತಾನು ನಾನು ಅದನ್ನ ಅರ್ಥ ಮಾಡ್ಕೊಂಡೆ. ಇನ್ನೊಂದು ಎಷ್ಟೊಂದು ಪರ್ಸ್ಪೆಕ್ಟಿವ್ಸ್ ಅಲ್ಲಿ ಯೋಚನೆ ಮಾಡೋ ರೀತಿನ ಕಲ್ತೀನಿ. ಒಂದೇ ಅಲ್ಲ, ಈ ಕಡೆನೂ ಇರುತ್ತೆ, ಈ ಕಡೆನೂ ಇರುತ್ತೆ, ಈ ಕಡೆನೂ ಎಲ್ಲಾನು ನೋಡ್ಬೇಕು. ಕಂಪ್ಲೀಟ್ ಒಂದು ಫಿನಾಲೆ ತನಕನೂ ಕೂಡ ತಲುಪುವಂತದ್ದು ಅದು ಸುಲಭದ ಮಾತಲ್ಲ. ಸೊ ಬಿಗ್ ಬಾಸ್ ಜರ್ನಿ ನಿಮ್ಗೆ ತೃಪ್ತಿ ತಂದಿದ್ಯಾ ಅಂತ? ಖಂಡಿತವಾಗ್ಲೂ ತುಂಬಾ ತೃಪ್ತಿ ತಂದಿದೆ ನನಗೆ. ಯಾವ್ದೇ ರೀತಿ ರಿಗ್ರೆಟ್ಸ್ ಇಲ್ಲ. ನಾನ್ ಆಟ ಹೇಗ್ ಆಡ್ಬೇಕು ಅನ್ಕೊಂಡಿದ್ದೆ ಅದೇ ರೀತಿ ಆಡಿದೀನಿ. ಹೊರಗಡೆ ಅಷ್ಟೇ ಪ್ರೀತಿ ಕೊಡ್ತಿದ್ದಾರೆ ಜನ. ಟಾಪ್ 6 ಬಂದು ಟಾಪ್ 4 ಥರ್ಡ್ ರನ್ನರ್ ಅಪ್ ಆಗ್ತೀನಿ ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಕಾಲ್ ಬಂದಾಗ್ಲೂ ನಾನು ನಿಮ್ಗೆ ಹೇಳ್ದಂಗೆ ಹೋಗ್ಲಾನು ಭಯ ಇತ್ತು, ಹೋದ್ರೆ ಹೆಂಗಾಗುತ್ತೆ ಅನ್ನೋ ಒಂದು ಡೌಟ್ಸ್ ಇತ್ತು. ಬಟ್ ಅದೆಲ್ಲಾನು ಮೀರಿ ಅದೆಲ್ಲಾನು ದಾಟಿ ನಾನು ಥರ್ಡ್ ರನ್ನರ್ ಅಪ್ ಆಗಿದ್ದೀನಿ ಅಂದ್ರೆ ಸಿಕ್ಕಾಪಟ್ಟೆ ಮನ್ಸಿಗೆ ತೃಪ್ತಿ ಇದೆ, ಖುಷಿ ಇದೆ. ಈಗ ಸಾಮಾನ್ಯವಾಗಿ ಕಿರುತೆರೆಯಿಂದ ಹಿರಿತೆರೆ ಬಂದಂತವ್ರು ನೀವು ಕೊತ್ತಲ್ವಾಡಿ ಸಿನಿಮಾದ ಮೂಲಕ. ಅದಾದ ನಂತರ ಮತ್ತೆ ಕಿರುತೆರೆ ಅಂತಂದ್ರೆ ಬಿಗ್ ಬಾಸ್ ಶೋ. ಒಂದು ಸಲ ಯಾವುದೇ ಒಬ್ಬ ನಟಿ ಅಂತಂದಾಗ ಅಥವಾ ನಟ ಅಂದಾಗ ಯೋಚನೆ ಮಾಡ್ತಾರೆ, ಯಾಕಂದ್ರೆ ನಾನು ಈಗ ಬೆಳ್ಳಿ ಪರದೆಗೆ ಬಂದಿದ್ದೀನಿ, ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ಮಿಂಚಿದ್ದೀನಿ, ಮತ್ತೆ ಬಿಗ್ ಬಾಸ್ ಶೋನ ಒಪ್ಕೋಬೇಕಾದ್ರೆ ಏನಾಗಬಹುದು ಅನ್ನುವಂಥ ಥಿಂಕಿಂಗ್ ಏನಾದ್ರು ಬಂದಿದೆಯಾ? ಹೋಗೋದಕ್ಕಿಂತ ಮುಂಚೆ ಥಾಟ್ಸ್ ಅಂತೂ ಬಂದಿರುತ್ತೆ, ಯಾಕೆ ಒಪ್ಕೋಬೇಕು, ಏನು ಒಪ್ಕೊಂಡ್ಮೇಲೆ ಏನಾಗಬಹುದು ಅನ್ನುವಂಥದ್ದು ಯೋಚನೆ ಮಾಡಿ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿದ್ದುಂಟಾ ಅಂತ? ಡಿಸ್ಕಸ್ ಮಾಡಿದ್ದೀನಿ. ಅದೇ ನಾನು ಹೇಳ್ದಂಗೆ ನನ್ನ ಕರಿಯರ್ ಗ್ರೋತ್ ಅಂದ್ರೆ ನಾನು ಸ್ಮಾಲ್ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಸ್ ಮಾಡ್ಕೊಂಡೇ ಬಂದಿದ್ರಿಂದ ನಾನು ಹಿಂಗೆ ಹೋಗಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನಾನು ಎಲ್ಲಾನು ಎಕ್ಸ್ಪ್ಲೋರ್ ಮಾಡಿದೆ ಅಂತ ಅನ್ಸ್ತು. ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ ಸೀರಿಯಲ್ ಮಾಡಿದೆ, ಸಿನಿಮಾ ಮಾಡಿದೆ, ಒಂದು ರಿಯಾಲಿಟಿ ಶೋ ಮಾಡಿದೆ. ವೈ ನಾಟ್ ಬಿಗ್ ಬಾಸ್? ಅಂದ್ರೆ ನಾನು ಬಿಗ್ ಬಾಸ್ಗೆ ಹೋಗ್ಲಿಲ್ಲ ಅಂದ್ರೆ ಇಟ್ ಇಸ್ ಇನ್ಕಂಪ್ಲೀಟ್ ಜರ್ನಿ ಅಂತ ನನಗೆ ಅನ್ಸ್ತು. ಭಯ ಇತ್ತು ಹೋದ್ರೆ ಏನಾಗುತ್ತೆ ಅಂತ. ಬಟ್ ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಜರ್ನಿನೇ ಕಂಪ್ಲೀಟ್ ಆಗಲ್ವೇನೋ ಅಂತ ಅನ್ಸ್ತು. ಹಂಗಾಗಿ ನಾನು ಬಿಗ್ ಬಾಸ್ ಎಸ್ ಅಂತ ಹೇಳಿ ಹೋಗಿ ಬಂದಿತ್ತು. ಇನ್ಕಂಪ್ಲೀಟ್ ಮಾಡ್ಕೊಳಕ್ ಇಷ್ಟ ಇರ್ಲಿಲ್ಲ ಜರ್ನಿನ. ಐ ವಾಂಟೆಡ್ ಟು ಕಂಪ್ಲೀಟ್ ಮೈ ಜರ್ನಿ. ನಾನು ಬಿಗ್ ಬಾಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಾಗಿತ್ತು, ಹೆಂಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಾಗಿತ್ತು. ನಿಮ್ಮ ಮನೆಯವ್ರಿಗಂತೂ ನಿಮ್ಮ ಮನೆಯವರೆಲ್ಲಾನು ಕೂಡ ಗಿಲ್ಲಿ ಅವ್ರಿಗೆ ಫ್ಯಾನ್ ಆಗಿದ್ರು. ಸೊ ಗಿಲ್ಲಿ ಅವರ ಮನೆಯವ್ರು ಬಂದಾಗ ನೀವು ಮಾತನಾಡಿದ್ರ, ಏನಂದ್ರು ಅಂತ? ಅಂದ್ರೆ ಮನೇಲ ಮಾತಾಡ್ದೆ, ನಾನು ಮಾತಾಡ್ದೆ. ಮಾತಾಡಿದ್ಮೇಲೆ ಅವ್ನ್ ಫ್ಯಾಮಿಲಿ ಬಂದ್ಮೇಲೆ ನೆಕ್ಸ್ಟ್ ನನ್ನ ಫ್ಯಾಮಿಲಿನೇ ಬಂದಿದ್ದು. ನಾನ್ ಕಾಯ್ತಾ ಇದ್ದೆ ಅವ್ನ್ ಫ್ಯಾಮಿಲಿ ಬಂದ್ಮೇಲೆ ನೆಕ್ಸ್ಟ್ ನನ್ ಬರ್ಬೋದೇನೋ, ಅಂದ್ರೆ ಎಲ್ರು ನಾವು ನೆಕ್ಸ್ಟ್ ಯಾರು ಬರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರ್ಬೋದೇನೋ ಅನ್ನೋದ್ರಲ್ಲೇ ಇರ್ತಾ ಇದ್ದೆ. ಬಂದ್ರು, ಆಮೇಲೆ ಹೋದ್ಮೇಲೆ ಮತ್ ಕಂಪ್ಲೀಟ್ ಡಿಸ್ಟರ್ಬ್ ಆಗ್ಬಿಟ್ಟೆ, ಸರಿಯಾಗಿ ಮಾತಾಡಕ್ ಆಗಿಲ್ಲ. ಬಟ್ ಫಿನಾಲಿಲ್ ಸಿಕ್ಕಿದ್ರು, ಮಾತಾಡ್ದೆ, ಖುಷಿ ಆಯ್ತು. ಅವರು ತುಂಬಾ ಖುಷಿ ಪಟ್ರು. ನೆಕ್ಸ್ಟ್ ಗಿಲ್ಲಿ ಅವ್ರ ಊರಿಗೆ ಹೋಗುವಂತ ಪ್ಲಾನ್ಸ್ ಇದೆಯಾ?
ನೋಡೋಣ, ಹಬ್ಬಕ್ಕೇನೋ ಕರಿತೀನಿ ಅಂತಿದ್ದಾನೆ. ಯಾವ ನಾನು ಹಬ್ಬ? ಹಬ್ಬಕ್ಕೆ ಕರಿತೀನಿ ಅಂತ ಹೇಳಿದ್ದೀನಿ. ನೋಡೋಣ. ಹಬ್ಬಕ್ಕೆ ಕರಿತೀನಿ ಅಂದಲ್ಲ. ಊರಲ್ಲಿ ಏನೋ ಹಬ್ಬ ಮಾಡ್ತಾರೆ, ಕರಿತೀನಿ ಅಂತ ಹೇಳಿ. ಓಕೆ, ಈಗ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಬಿಗ್ ಬಾಸ್ ಮುಗಿದ ಮೇಲೆ. ವಾಟ್ ನೆಕ್ಸ್ಟ್ ಅಂತ ನನಗೂ ಗೊತ್ತಿಲ್ಲ. ಹ್ಮ್. ನೀವು ಕೊತ್ತಲವಾಡಿ ಆದ್ಮೇಲೂ ಕೇಳಿದ್ರಿ ವಾಟ್ ನೆಕ್ಸ್ಟ್, ಹೌದು. ಗೊತ್ತಿರ್ಲಿಲ್ಲ. ನಾನೇನೋ ಅನ್ಕೊಂಡೆ, ಬೇರೇನೋ ಆಯ್ತು. ಸೊ ಈಗ್ಲೂ ಏನೋ ಅನ್ಕೊಳಲ್ಲ, ನೋಡೋಣ. ಐ ಜಸ್ಟ್ ಗೋ ವಿತ್ ದ ಫ್ಲೋ ಅಷ್ಟೇ. ಎಸ್, ರ್ಯಾಪಿಡ್ ಫೈರ್ ಇದೆ. ಹೇಳಿ. ಒಬ್ಬೊಬ್ಬರ ಬಗ್ಗೆ ನಿಮ್ಮ ಒಪಿನಿಯನ್ ಅಥವಾ ಏನಾದರೂ ಹೇಳೋದಾದ್ರೆ ಅವ್ರ ಬಗ್ಗೆ. ಕರಿಬಸಪ್ಪ ಅವರು. ನಾನು ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ. ಅವರು ಮತ್ತೆ ಅಮಿತ್ ಅವ್ರ ಜೊತೆಗೆ. ಅವರು ಇದ್ದಷ್ಟು ದಿನ ಅವ್ರ ಟ್ಯಾಲೆಂಟ್ ಏನಿದೆ ಅದನ್ನ ತೋರಿಸ್ಕೊಂಡ್ರು. ಅಂದ್ರೆ ಆ ಒಂದು ಡೈಲಾಗ್ಸ್ನ ಒಂದೇ ಸ್ಟ್ರೆಚ್ ಅಲ್ಲಿ ಸ್ಟಾಪ್ ಮಾಡದೆ ಹೇಳ್ತಾ ಇದ್ರು. ಸೊ ಅದು ಅವರಿಗೆ ಆಕ್ಚುಲಿ ಇಟ್ ಇಸ್ ಪ್ಲಸ್. ಅವರಿಗೆ ಆರ್ಜೆ ಅಮಿತ್ ಈಸ್ ಆಕ್ಚುಲಿ ಟ್ಯಾಲೆಂಟೆಡ್. ಅವರು ಪ್ರಾಬಬ್ಲಿ ಲಾಸ್ಟ್ 2 days ಇದ್ದಂಗೆ ಫಸ್ಟ್ ವೀಕಿಂದಾನು ಇದ್ದಿದ್ರೆ ಎಲಿಮಿನೇಟ್ ಆಗೋದು ಸ್ವಲ್ಪ ಚಾನ್ಸಸ್ ಕಮ್ಮಿ ಇರ್ತಿತ್ತೇನೋ. ಅಶ್ವಿನಿ ಎಸ್ ಎನ್. ಶಿ ಇಸ್ ಅ ವೆರಿ ಗುಡ್ ಫ್ರೆಂಡ್. ಕಾಂಟ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ. ನೈಸ್ ಫ್ರೆಂಡ್. ಮಂಜು ಭಾಷ್ನಿ ಅವರು. ಓ, ಶಿ ಇಸ್ ಸಚ್ ಅ ಸ್ವೀಟ್ ಹಾರ್ಟ್. ನನ್ಗೆ ಆಕ್ಚುಲಿ ತುಂಬಾ ಸಲ ನೆನ್ಸ್ಕೊತಾ ಇದ್ದೆ ಅವ್ರನ್ನ. ಇದ್ದಷ್ಟು ದಿನ ಒಂದು ಮದರ್ಲಿ ಫೀಲ್ ಕೊಟ್ರು. ಒಂಥರ ಅಲ್ಲಿ ಮನೇಲಿ ಹೋದ ತಕ್ಷಣ ಒಂದು ಅಮ್ಮನ್ ಫೀಲ್. ಅಂದ್ರೆ ಅಡ್ಗೆ ವಿಷಯದಲ್ಲಿ ಆಗಿರ್ಬೋದು, ನಾವೆಲ್ಲ ಚಿಕ್ಕವ್ರು ಇದೀವಿ ಅಂದ್ಬಿಟ್ಟು ಅವ್ರು ಅಂದ್ರೆ ಹಂಗಲ್ಲಪ್ಪ ಹಿಂಗೆ ಅಂತ ಹೇಳ್ಕೊಡ್ತಿದ್ದ ರೀತಿ, ಸಜೆಷನ್ಸ್ ಕೊಡ್ತಿದ್ ರೀತಿ ತುಂಬಾ ಖುಷಿ ಆಗ್ತಾ ಇತ್ತು. ಮಲ್ಲಮ್ಮ ಗಟ್ಟಿಗಿತ್ತಿ, ಆಕ್ಚುಲಿ ಗಟ್ಟಿಗಿತ್ತಿ ಅವರು. ತುಂಬಾ ಟಾಸ್ಕ್ ಎಲ್ಲ ಹೆಂಗ್ ಆಡ್ತಿದ್ರು ಅಂದ್ರೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಈಗ ನಾವ್ ಆ ಏಜ್ ಅಲ್ಲಿ ನಿಜವಾಗ್ಲೂ ಹಂಗಿರ್ತೀವ ಅಂತ. ಶಿ ಇಸ್ ವೆರಿ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡಿದ್ರು. ತುಂಬಾ ಚೆನ್ನಾಗಿ ಆಟ ಆಡೋದು. ಅಭಿ ಹಿ ಇಸ್ ಆಲ್ಸೋ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸ್ಪಂದನ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನೀವು ಧನು, ಸ್ಪಂದನ, ಅಭಿನ್ ಅಷ್ಟು ಕೇಳಿದ್ರು ವೆರಿ ಗುಡ್ ಫ್ರೆಂಡ್ಸ್ ಆಫ್. ನೆಕ್ಸ್ಟ್ ಧನುಷ್ ಅವರು ಸೇಮ್ ಆನ್ಸರ್. ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್. ನೀವು ನೋಡಿರ್ತೀರಾ, ನಮ್ಮನ್ನ ನಾಮಿನೇಟ್ ಮಾಡ್ತಿದ್ದೆ ಆ ಕಾರಣಕ್ಕೆ. ಬರೀ ನೀವು ಫ್ರೆಂಡ್ಸ್ ಆಗಿ ಇದೇ ಬಿಟ್ಕೊಡ್ತಾ ಇಲ್ಲ, ನೀವು ನಾಮಿನೇಟೇ ಮಾಡ್ತೀನಿ ಅಂತ. ಸೊ ಅವರು ಅಷ್ಟೇ ಒಂಥರ ಸಖತ್. ನನಗೆ ಅವ್ರ ಪರ್ಸನಾಲಿಟಿ ತುಂಬಾ ಇಷ್ಟ ಆಯ್ತು. ಅಂದ್ರೆ ನನ್ನ ವಿಷಯದಲ್ಲಿ ಎಸ್ಪೆಷಲಿ ನನ್ನ ಮತ್ತೆ ಗಿಲ್ಲಿಗಲ್ಲಿ ಮನೇಲಿ ನಾವು ಮಾತಾಡಿದ್ದು ಉಂಟು. ಅವ್ರು ಅದೊಂದು ಟಾಸ್ಕ್ ಅಲ್ಲಿ ಅವರೇ ನಮ್ಗೆ ಸಪೋರ್ಟ್ ಮಾಡಿದ್ ಜಾಸ್ತಿ, ಯಾರು ಮಾಡ್ಲೇ ಇಲ್ಲ ಅಂತ. ಇಟ್ಸ್ ವೆರಿ ನೈಸ್ ಪರ್ಸನ್. ಚೈತ್ರ ಅವರು ತುಂಬಾ ವಿಚಾರಗಳಿದೆ ಅವ್ರ ತಲೆಯಲ್ಲಿ. ಸೋ ಮೆನಿ, ಎಷ್ಟು ಬುದ್ಧಿವಂತಿಕೆ ಇದೆ ಅವ್ರ ತಲೆಯಲ್ಲಿ. ಅಂದ್ರೆ ಎಷ್ಟೋ ವಿಷಯದ ಬಗ್ಗೆ ನನಗೆ ಅವ್ರು ಬಂದಾಗ ಏನೋ ಒಂದು ಕ್ವೆಶ್ಚನ್ ಕೇಳ್ತಾರೆ, ನನ್ಗೆ ಅದ್ರ ಬಗ್ಗೆ ಒಂಚೂರು ಕ್ಲೂನೇ ಇರಲ್ಲ. ಎಲ್ಲಾ ವಿಷಯದ ಬಗ್ಗೆನೂ ತಿಳ್ಕೊಂಡಿದ್ದಾರೆ ಅವರು. ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಅಂತ ಅನ್ಸುತ್ತೆ ಆ ವಿಷಯದಲ್ಲಿ. ನಮ್ ಸತೀಶ್ ಅವರು. ಸತೀಶ್ ಅವರು ನೋ ಒಪಿನಿಯನ್ ಆಕ್ಚುಲಿ. ಅಂದ್ರೆ ನನ್ಗೆ ಅಷ್ಟು ಅವ್ರ ಜೊತೆ ಬಾಂಡ್ ಶೇರ್ ಆಗಿಲ್ಲ. ಸೊ ಸೂರಜ್ ಅವ್ರ ಜರ್ನಿನೂ ಕೂತ್ಕೊಂಡು ಮಾತಾಡಿರೋದುಂಟು. ಅಂದ್ರೆ ಈಸ್ ಆಲ್ಸೋ, ಅವ್ರ ಜರ್ನಿನೂ ಇಸ್ ವೆರಿ ಇನ್ಸ್ಪೈರಿಂಗ್. ಯಾಕಂದ್ರೆ ಅವ್ರ ಕರಿಯರ್ ಸ್ಟಾರ್ಟ್ ಆಗಿದ್ದೆ ಬಿಗ್ ಬಾಸ್ ಇಂದ. ನಾವು ಎಷ್ಟೊಂದು ಸೀರಿಯಲ್ಸ್ ಮಾಡಿ ಅದೆಲ್ಲ ಮಾಡಿ, ಬಟ್ ಅವ್ರ ಕರಿಯರ್ ಸ್ಟಾರ್ಟ್ ಆಗಿದ್ದೆ ಬಿಗ್ ಬಾಸ್ ಇಂದ. ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಹೋಗ್ಲಿ ಅಂತ. ನೀವು ಮತ್ತೆ ಸೂರಜ್ ಅವರು ಡ್ಯಾನ್ಸ್ ಆಡ್ಬೇಕಾಗಿ ಇಲ್ಲಿ ಉರ್ಕೊಂಡಿದ್ರು. ಹೌದು, ಆದ್ರೆ ನಾವಿಬ್ರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವ್ನು ನಿಂತ್ಕೊಂಡು ನೋಡ್ತಿದ್ದಲ್ಲ, ಇದು ಹೊರಗಡೆ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ರು ಸುದೀಪ್ ಸರ್. ಪ್ರಾಕ್ಟೀಸ್ ವಿಡಿಯೋ ಎಲ್ಲ ಹಾಕ್ಬಿಟ್ಟಿದಾರ ಅಂತ. ನಾನು ಹಾಕಲ್ವಲ್ಲ ಪ್ರಾಕ್ಟೀಸ್ ವಿಡಿಯೋ ಎಲ್ಲ ಅಂತ. ಯಾಕಂದ್ರೆ ನಾವು ಹಳೆ ಸೀಸನ್ ಎಲ್ಲ ನೋಡ್ಬೇಕಾದ್ರೆ ಜಸ್ಟ್ ಡೈರೆಕ್ಟ್ ಡಾನ್ಸ್ ಆಗ್ತಿದ್ರಲ್ಲ, ಉರ್ಕೊಂಡಿದೀನಿ ಅಂತಾನೆ ಹೇಳಿದ್ದು. ರಾಶಿಕಾ ಶಿ ಇಸ್ ವೆರಿ, ಅಂದ್ರೆ ಅವಳು ಚೆನ್ನಾಗಿ, ಇವಾಗ ನಾವ್ ಚೆನ್ನಾಗಿರ್ತೀವಿ ಅಂತಂದ್ರೆ ಅದು ತುಂಬಾ ಹತ್ರದಿಂದ ನೋಡಿದಾಗ್ಲೇ ಅವಳು ಆಕ್ಚುಲಿ ಏನು ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ಶಿ ಯೂಸ್ ಟು ಫೀಲ್ ಸೋ ಅಗ್ರೆಸಿವ್ ನನಗೆ. ಬಟ್ ಹೋಗ್ತಾ 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 ನಾನು ಅವಳನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದಾಗ ಏನ್ ಅನ್ಸ್ತು ಅಂತಂದ್ರೆ, ಫಿಸಿಕಲ್ ಟಾಸ್ಕ್ ಅಲ್ಲೆಲ್ಲ ಶಿ ಇಸ್ ವೆರಿ ನೈಸ್. ತುಂಬಾನೇ ಸ್ಟ್ರಾಂಗ್ ಇದ್ಲು. ತುಂಬಾ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾಳೆ. ಇಡೀ ಮನೆ ಎಲ್ಲಾ ಗರ್ಲ್ಸ್ಗೂ ಫಿಸಿಕಲ್ ಟಾಸ್ಕ್ ಅಲ್ಲಿ ಎಲ್ರಿಗೂ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾಳೆ. ಅಂಡ್ ಅವಳು ಹೆಂಗ್ ಅನ್ಸ್ತಾಳೆ ಅಂದ್ರೆ, ನಾನು ಇನ್ನ 2-3 years ನಾನ್ ಹೆಂಗೆ ಯಂಗರ್ ವರ್ಷನ್ ಇದ್ದೆ ಆ ತರ ಅನ್ಸ್ತಾಳೆ. ರಿಷಾ ಗೌಡ. ರಿಷಾ ಏನ್ ಹೇಳೋದು ರಿಷಾ ಬಗ್ಗೆ? ಚೆನ್ನಾಗಿದೆ. ಶಿ ಇಸ್ ವೆರಿ ಆಕ್ಚುಲಿ ನೈಸ್ ಪರ್ಸನ್. ಯಾವ್ದೇ ರೀತಿ ನನ್ ಮುಂದೆ ಯಾವತ್ತೂ ಹೇಟ್ರೆಡ್ ಸ್ಪ್ರೆಡ್ ಮಾಡಿದ್ದಿಲ್ಲ. ಜಾನ್ವಿ.
ಜಾನ್ವಿ ಅಕ್ಕ ಆಕ್ಚುಲಿ ಅವರು ಅಷ್ಟೇ ಮಂಜು ಭಾಷಿಣಿ ಅಂತಾರನೆ. ಅಂದ್ರೆ ಏನೇ ಕಾನ್ವರ್ಸೇಷನ್ಸ್ ಎಷ್ಟೇ ಜಗಳ ಆಡ್ತಿದ್ರು ಅವ್ರಿಗೆ ಎಲ್ಲೋ ಒಂದ್ ಕಡೆ ಆ ಸಾಫ್ಟ್ ಕಾರ್ನರ್ ಇತ್ತು ನನ್ ಮೇಲೆ, ನನ್ಗೂ ಇತ್ತು. ಅಂದ್ರೆ ನಾನ್ ಹೇಳ್ತಿದ್ದೆ ಅವರಿಗೆ, ವೆನ್ ಇಟ್ ಕಮ್ಸ್ ಟು ಗೇಮ್ ಅಕ್ಕ ನೀವು ಇಂಡಿವಿಜುವಲ್ ಆಗಿ ಸ್ಟ್ಯಾಂಡ್ ತಗೋಬೇಕು, ಆಟ ಆಡಿ ಅಂತ ನಾನು ಹೇಳ್ತಾ ಇದ್ದೆ. ಶಿ ವಾಸ್ ಆಲ್ಸೋ ನೈಸ್. ಅವರು ಅಷ್ಟೇ, ಅವ್ರು ಮಾತಾಡೋ ಎಷ್ಟೋ ಒಂದು ಮಾತುಗಳಲ್ಲಿ ತೂಕ ಇರ್ತಾ ಇತ್ತು. ಹೌದಲ್ವಾ, ಹಿಂಗ್ ಯೋಚನೆ ಮಾಡ್ಬೋದಲ್ವಾ ಅಂತ ಅನ್ಸಿದ್ದು ಉಂಟು. ಸೊ ಶಿ ಇಸ್ ಆಲ್ಸೋ ನೈಸ್ ಪರ್ಸನ್. ರಘು ಸರ್ ಅಯ್ಯೋ, ಹೀಸ್ ಬಂಡಲ್ ಆಫ್ ಟ್ಯಾಲೆಂಟ್ಸ್. ಕುಕ್ಕಿಂಗ್ ಅಲ್ಲಿ ತಗೊಳ್ಳಿ ಅಂದ್ರೆ ಎಲ್ಲಾ ವಿಷಯದಲ್ಲೂ ಇನ್ ಡೆಪ್ತ್ ಹೋಗಿ ತಿಳ್ಕೊಂತಾರೆ. ನಾವು ಸುಮ್ನೆ ಏನೋ ಕುಕಿಂಗ್ ಏನೋ ಅಂತ ಕಳ್ಕೊಳ್ಳೋ ಹಂಗಲ್ಲ. ಕುಕ್ಕಿಂಗೂನು ಅಷ್ಟೇ ಅಷ್ಟು ಡೆಪ್ತ್ ಆಗಿ, ಅಥವಾ ಒಂದು ಫಿಟ್ನೆಸ್ ಅಂತ ಬಂದಾಗ ಆರ್ಟ್ ವಿಷಯದಲ್ಲಿ ಪೇಂಟಿಂಗ್ಸ್ ಆಗಿರ್ಬೋದು. ಅಂದ್ರೆ ಒಂದು ವ್ಯಕ್ತಿ ಎಲ್ಲಾ ಇದ್ರಲ್ಲೂ ಹಿಂಗೆ ಅಷ್ಟು ಇದಾಗಿರಕ್ ಸಾಧ್ಯ ಅನ್ನೋ ತರ ನಂಗೆ ಸರ್ಪ್ರೈಸಿಂಗ್ ಅಂತೂ ಆಗಿದ್ದುಂಟು. ಯಾಕಂದ್ರೆ ನಾವು ಯಾವ್ದೋ ಒಂದು ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಸ್ಟಡಿ ಮಾಡೋಣ, ಇದೊಂದು ವಿಷಯದಲ್ಲಿ ನಾವು ಸ್ಪೆಷಲಿಸ್ಟ್ ಆಗೋಣ ಅನ್ನೋ ತರ ಇರ್ತೀವಿ. ಬಟ್ ಅವರು ಎಲ್ಲಾ ವಿಷಯನೂ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ತುಂಬಾ ಲೈಫಲ್ಲಿ ತುಂಬಾ ಅವ್ರು ಹೇಳ್ತಿದ್ರು ಅವ್ರ ಸ್ಟ್ರಗಲ್ಸ್ ಎಲ್ಲ. ಸೊ ಐ ಥಿಂಕ್ ಆ ಒಂದು ಅಪ್ಸ್ ಅಂಡ್ ಡೌನ್ಸ್ ಇತ್ತಲ್ಲ ಅವ್ರ ಲೈಫಲ್ಲಿ, ಅದೇ ಒಂದು ಲೈಫ್ ನ ಕಂಪ್ಲೀಟ್ ಮಾಡೋದು, ಫೀಲ್ ಕಂಪ್ಲೀಟ್. ರಕ್ಷಿತಾ ಆಕ್ಚುಲಿ ಶಿ ಇಸ್ ಆಕ್ಚುಲಿ ಪಟಾಕಿನೇ ಅವಳು. ನಾನು ಅದೇ ಹೇಳ್ದೆ, ಸುದೀಪ್ ಸರ್ ಕೇಳಿದ್ರು ಯಾರ ಒಂದು ಹೆಸರು ತುಂಬಾ ಚೆನ್ನಾಗಿದೆ ಅಂತ. ಪಟಾಕಿ ರಕ್ಷಿತಾ. ಶಿ ಇಸ್ ಆಕ್ಚುಲಿ ಪಟಾಕಿ ರಕ್ಷಿತಾ. ಅಶ್ವಿನಿ ಕೂಡ ಶಿ ಇಸ್ ಆಕ್ಚುಲಿ ಛಲಗಾತಿ. ಯಾಕಂದ್ರೆ ಎಲ್ಲ ಅಂದ್ರೆ ಸಾಕಷ್ಟು ಆಯ್ತು, ಬಟ್ ಎಲ್ಲೂ ನಾನು ಅವರು ಗಿವ್ ಅಪ್ ಮಾಡಿದ್ ನೋಡ್ಲಿಲ್ಲ. ಸೊ ಶಿ ಇಸ್ ಆಕ್ಚುಲಿ ಛಲಗಾತಿ. ಗಿಲ್ಲಿ ಅವರು ಗಿಲ್ಲಿ ಸೂಪರ್ ಟ್ಯಾಲೆಂಟೆಡ್, ಒಳ್ಳೆ ಮನುಷ್ಯ, ತುಂಬಾ ಒಳ್ಳೆ ಮನುಷ್ಯ ಅವನು. ಕಾವ್ಯ ಶೈವ. ನೀವ್ ಹೇಳಿ ಕಾವ್ಯ ಶೈವ. ನಾ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಟ್ಟಾಯ್ತು. ಅದೇ ಜನರು ಕೊಟ್ಟಿರೋದು, ನೀವ್ ಹೇಳ್ಬೇಕು. ಜನರು ಕೊಟ್ಟಿದ್ದಾರೆ ಅಂತಂದ್ರೆ ನಾನು ಕೊಟ್ಟಿಲ್ಲ, ನಾನು ಇನ್ಕ್ಲೂಡಿಂಗ್ ನಾನು ಕೂಡ ಜನರಲ್ ಒಬ್ಬ. ಥ್ಯಾಂಕ್ ಯು. ಎಸ್, ಈಗ ಇನ್ನೊಂದೇನಂತಂದ್ರೆ ಉಗ್ರಂ ಮಂಜು ಅವರ ಮದುವೆ ನಡೀತಾ ಇದೆ. ಇನ್ನ ಆಗಿಲ್ಲ ಅವ್ರ ಮದ್ವೆ? ಇನ್ನೂ ಆಗಿಲ್ಲ. ಓಕೆ, ಸಾರಿ, ಗೊತ್ತಿರ್ಲಿಲ್ಲ ಮಂಜಣ್ಣ. ನಿಮ್ದು ಆಕ್ಚುಲಿ ನಿಮ್ಮಿಬ್ಬರದ್ದು ಒಂದು ಪ್ರೋಮೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಆಕ್ಚುಲಿ ಯಾವುದು? ನೀವು ಅವ್ರ ಜೊತೆ ಚಿಕ್ಕ ಮಗು ತರ ನಡ್ಕೊಂಡು ಹೋಗ್ತಾ ಇರ್ತೀರಾ, ಮಾತಾಡ್ತಿರ್ತೀರಾ, ಹಂಗೆ ನಿನ್ ನಿಜವಾಗ್ಲೂ ಕಪ್ ಗೆಲ್ಕೊಂಡು ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ. ಅಂದ್ರೆ ನನ್ ಕಪ್ ಇಂಪಾರ್ಟೆಂಟ್ ಅಲ್ಲ, ಪರ್ಸನಾಲಿಟಿ ಇಂಪಾರ್ಟೆಂಟ್, ವ್ಯಕ್ತಿತ್ವ ಇಂಪಾರ್ಟೆಂಟ್ ಅಂತ ಹೇಳುವಂತದ್ದು. ಅದ್ ನೋಡಿದಾಗ ಸಾಕಷ್ಟು ಜನ ಸಾಕಷ್ಟು ಆನಂದವನ್ನ ಪಟ್ಟಿದ್ದಾರೆ, ಬಿಕಾಸ್ ಸಂತೋಷ ಪಟ್ಟಿದ್ದಾರೆ. ನಿಮ್ಮಿಬ್ಬರ ಕಾಂಬಿನೇಷನ್ ನೋಡಿ, ನೀವು ನಿಮ್ ಬಿಗ್ ಬಾಸ್ ಜರ್ನಿ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಮಾಡ್ತಿರ್ತೀರಾ. ಕೆಲವರೆಲ್ಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಿರ್ತಾರೆ, ಕೆಲವರೆಲ್ಲಾನು ಹೋಗ್ಬಿಟ್ಟು ಕೆಲಸ ಅಂತ ಅದು ಇದೆಲ್ಲ ಥಿಂಕ್ ಫ್ರೆಂಡ್ಶಿಪ್ ಗೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದು ಅವ್ರ ಬಗ್ಗೆ, ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಏನಾಗುತ್ತೆ, ಮಂಜಣ್ಣ ನನ್ಗೆ ಆಕ್ಚುಲಿ ತುಂಬಾ ಇಷ್ಟ ಆಗ್ಬಿಡ್ತಾರೆ. ಅವ್ರು ಮಾತಾಡ್ತಿದ್ದ ರೀತಿ, ಅವ್ರು ತುಂಬಾ ರೇಗಿಸ್ತಾ ಇದ್ರು. ಬಟ್ ಹಿ ವಾಸ್ ಸಚ್ ಅ ಜೆಮ್ ಆಫ್ ಅ ಪರ್ಸನ್ ಅಂತ ನನಗನ್ಸ್ತು. ನಂಗೆ ಬೇಜಾರಾಗಿದ್ದು ಏನಂತಂದ್ರೆ, ಪ್ರೀವಿಯಸ್ ಡೇ ನೈಟ್ ಅಂದ್ರೆ ವೀಕೆಂಡ್ ಮುಂಚೆ ಅವರು ಹೇಳ್ತಾರೆ, ಅಂದ್ರೆ ಗಿಲ್ಲಿ ಜೊತೆ ಒಂದಿಷ್ಟು ಅವ್ರಿಗೆ ಜಗಳಗಳಾಗಿರುತ್ತೆ. ನಾನು ತುಂಬಾ ಕನ್ಫ್ಯೂಷನ್ ಇರ್ತೀನಿ, ಏನ್ ಆಗ್ತಿದೆ ಅಂತಾನೆ ಗೊತ್ತಿರಲ್ಲ. ಎಲ್ಲೋ ಒಂದ್ ಕಡೆ ಗಿಲ್ಲಿ ತಪ್ಪು ಅನ್ಸ್ದಾಗ, ಇಲ್ಲ ಮಂಜಣ್ಣ ಅವ್ರದ್ದು ಅಂದ್ರೆ ಆ ವೈಲ್ಡ್ ಕಾರ್ಡ್ಸ್ ಏನ್ ಬಂದಿದ್ರು ಅವ್ರದ್ದು ತಪ್ಪು ಅಂತ ಅನ್ಸ್ತಾ ಇತ್ತು. ಬಟ್ ನಾವು ಆ ವೀಕ್ ಕಂಪ್ಲೀಟ್ ಕ್ಯಾರೆಕ್ಟರ್ ಅಲ್ಲೇ ಇದ್ವಿ. ಅಂದ್ರೆ ಅವ್ರು ಗೆಸ್ಟ್ ಆಗಿ ಬಂದಿದ್ದಾರೆ, ನಾವು ಒಂದು ಆ ಹಾಸ್ಪಿಟಾಲಿಟಿ ಟೀಮ್ ಏನಿದೆ ಹಂಗೆ ಇರ್ಬೇಕು, ಹಂಗೆ ಬಿಹೇವ್ ಮಾಡ್ಬೇಕು. ಆದ್ರೂ ನಾನು ಹೋಗಿ ಕೇಳ್ತೀನಿ, ನಾನು ಹಾಸ್ಪಿಟಾಲಿಟಿ ಡಿಪಾರ್ಟ್ಮೆಂಟೇ, ಆದ್ರೆ ನಂಗೆ ಹಿಂಗ ಅನ್ಸ್ತಿದೆ ಅಂತ ಮಂಜಣ್ಣಂಗೆ ಹೋಗಿ ಕೇಳ್ತೀನಿ. ಅವ್ರು ಅದನ್ನ ಒಫೆನ್ಸಿವ್ ಆಗಿ ತಗೊಳ್ಳಿಲ್ಲ. ಬಿಗ್ ಬಾಸ್ ಗೇಮ್ ಇದು ಅನ್ನೋದನ್ನ ಹಂಗ ಏನೋ ಒಂದು ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾರೆ. ಅದಾದ್ಮೇಲೂ ಹೇಳ್ತಾರೆ, ನೀನೇನೇ ಗಿಲ್ಲಿನ್ ಸಪೋರ್ಟ್ ಮಾಡಿ ಏನೇ ಮಾಡಿದ್ರು ಸಹ, ಈಗ ನನಗೇನೋ ಬೇಜಾರಾಯ್ತು, ಮಂಜಣ್ಣಗೇನೋ ಆಯ್ತು ಅಂತ ಬಂದ್ ಕೇಳ್ದಲ್ಲ, ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾರೆ. ಆಕ್ಚುಲಿ ನಂಗೆ ಅವ್ರು ನನಗೂ ಬೇಜಾರಾಗಿ ಹೋಗಿ ಕೇಳಿರ್ತೀನಿ. ವೀಕೆಂಡ್ ಎಪಿಸೋಡ್ ಅಲ್ಲಿ ವಿಟಿ ಪ್ಲೇ ಮಾಡ್ತಾರೆ, ಗಿಲ್ಲಿದೇನೋ ಅಂದ್ರೆ ಅವ್ನ ಏನೇನ್ ಕಿತಾಪತಿ ಮಾಡಿದ್ದ ಅವ್ರ ಜೊತೆಗೆ ಎಲ್ಲ ಪ್ಲೇ ಮಾಡಿದಾಗ, ಆ ವಿಟಿ ನೋಡಿದಾಗ ನಂಗೆ ಏನ್ ಅನ್ಸ್ತು ಅಂದ್ರೆ, ಇವ್ರು ಹೇಳಿದ್ದಕ್ಕೂ ಅಲ್ಲಿ ಆಗಿದ್ದಕ್ಕೂ ಕಾಂಟ್ರಾಡಿಕ್ಟರಿ ಅನ್ಸ್ಬಿಡ್ತು. ತುಂಬಾ ಸಲ ರಜತ್ ಅವ್ರು ಬಂದು, ನಿಮ್ ಯಾರಿಗೂ ಅವನನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ, ನೀವ್ ಯಾರು ಇದ್ ಮಾಡ್ತಿಲ್ಲ, ಕಪ್ಪ ಅವ್ನ ಕೈಲಿ ಕೊಟ್ಬಿಟ್ಟು ಹೋಗ್ಬಿಡಿ ಅಂತ ಅಂದಾಗ, ಅಲ್ಲಿ ವಿಟಿಲಿ ತುಂಬಾ ಪಾಸಿಟಿವ್ ಆಗಿ ಅವ್ರು ಮಾತಾಡ್ತಾ ಇದ್ರು. ಸೊ ಸಮ್ವೇರ್ ಐ ಫೆಲ್ಟ್ ಇವ್ರೇನೋ ನಮ್ಮನ್ನ ಕನ್ಫ್ಯೂಸ್ ಮಾಡಕ್ ಬಂದಿದ್ದಾರೆ, ಅಥವಾ ಏನೋ ಆ ತರನೇ ನನ್ನ ತಲೆಗೆ ಬಂದಿದ್ದು. ಆ ಮೊಮೆಂಟಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಮಂಜಣ್ಣನು ಹಿಂಗೆ ಮಾಡಿದ್ರು, ಹಿಂಗೆ ಏನೋ ಕಂಟ್ರೋಲ್ ಮಾಡಕ್ಕೆ ಬಂದಿರೋದವ್ರು, ಆತರ ಏನೋ ಹೇಳ್ತೀನಿ. ಅದವ್ರಿಗೆ ತುಂಬಾ ಹರ್ಟ್ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಅದನ್ನ ಮಾತಾಡೋಕ್ಕೂ ಟೈಮ್ ಇರ್ಲಿಲ್ಲ, ಇಮಿಡಿಯೇಟ್ ಅವರು ಹೋಗ್ಬೇಕಾಗಿ ಬಂತು.
ಅವ್ರಿಗೆ ಬೇಜಾರಾಗಿದೆ ಅಂತ ನಾನ್ ಅನ್ಕೊಂತೀನಿ. ನಾನ್ ಹಂಗೆ ಹೇಳಿದ್ ಅವ್ರಿಗೆ ಬೇಜಾರಾಗಿದೆ. ಬಟ್ ಆ ಸಿಚುಯೇಷನ್ ಅಲ್ಲಿ ನನಗೆ ಅನ್ಸಿದ್ದೇನೆ ನಾನು ಹೇಳಿದ್ದು. ಓಕೆ, ಮೇ ಬಿ ಅವರು ಬೇಜಾರ್ ಮಾಡ್ಕೊಂಡಿರ್ಬೋದು, ಬಟ್ ನನ್ಗೆ ಅನ್ಸಿದ್ದಿದೆ ಅಂತಾನೆ ಅನ್ಸಿದ್ದು. ಗಿಲ್ಲಿಗೇನೆ ಸಪೋರ್ಟ್ ಮಾಡಿದ್ರು, ನೀನ್ ನನ್ಗೇನೋ ಬೇಜಾರಾಯ್ತು ಅಂತ ಬಂದ್ ಕೇಳ್ದಲ್ಲ ಅಂತ ಅಂದಾಗ ಇಮಿಡಿಯೇಟ್ ನೆಕ್ಸ್ಟ್ ಡೇ ನಾನು ಇಲ್ಲ ನೀವ್ ಮಾಡಿದ್ ತಪ್ಪು ಅಂತ ಅವ್ರ ನಂಬಿಕೆಗ್ ನಾನು ಏನೋ ಇದ್ ಮಾಡ್ದೆ ಅಂತ ಅನ್ಸ್ತು. ಬಟ್ ಇಬ್ರದ್ದು ತಪ್ಪಂತಾನೆ ನನಗೆ ಅನ್ಸಿದ್ದ ಅವತ್ತಿಗೆ. ಮಂಜಣ್ಣನ್ಗೆ ಯಾವ ರೀತಿ ಬೆಸ್ಟ್ ವಿಶಸ್ ತಿಳಿಸಿರೋ ಮದುವೆ ಇನ್ನೆರಡೇ ದಿನ ಇದೆ. ಹೌದಾ? ಓಕೆ ಮಂಜಣ್ಣ, ಆಲ್ ದ ವೆರಿ ಬೆಸ್ಟ್. ನನ್ನಿಂದ ಏನಾದ್ರೂ ಬೇಜಾರಾಗಿದ್ರೆ ವೆರಿ ಸಾರಿ. ಹಾಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಒಳ್ಳೇದಾಗ್ಲಿ ಅಷ್ಟೇ. ಬಿಗ್ ಬಾಸ್ ಎಲ್ಲ ಮುಗೀತು, ಬಂದಾದ್ಮೇಲೆ ಯಾರಿಗೆ ಕಾಲ್ ಮಾಡಿದ್ರಿ ಕಂಟೆಸ್ಟೆಂಟ್ಸ್ಗೆ ಅಂತ? ಯಾರಿಗೂ ಮಾಡಕ್ಕಾಗಿಲ್ಲ. ಯಾರಿಗೂ ಮಾಡಕ್ಕಾಗಿಲ್ಲ. ಧನುಷ್ ಅವ್ರ ಅಪ್ಪ ಕಾಲ್ ಮಾಡಿದ್ರು, ಇವಾಗ ಬೆಳಗ್ಗೆ ಕಾಲ್ ಮಾಡಿದ್ರು, ಮಾತಾಡ್ದೆ. ಅದ್ ಬಿಟ್ರೆ ಯಾರಿಗೂ ಮಾಡಕ್ಕಾಗಿಲ್ಲ, ಯಾರ ಜೊತೆನೂ ಮಾತಾಡಿಲ್ಲ ಇನ್ನು. ನಾನ್ ನಿಮ್ಗೊಂದು ಕೇಳ್ತೀನಿ, ಯಾಕಂದ್ರೆ ನಿಮ್ಮ ಮನೆಯವರ ಬಾಂಡಿಂಗ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಧನುಷ್ ಅವರು 6ನೇ ಸ್ಥಾನಕ್ಕೆ ಬರ್ತಾರೆ. ಹೊರಗಡೆ ಬಂದಾಗ ಧನುಷ್ ಅವರ ತಾಯಿ ತುಂಬಾ ಒಂದ್ ಚಿಕ್ಕ ಮಗು ತರ ಹತ್ತು ಬಿಡ್ತಾರೆ. ಬಿಕಾಸ್ ತಾಯಿಗೆ ಮಗ ಗೆಲ್ಬೇಕು ಅನ್ನೋಂಥದ್ದು ಇರುತ್ತೆ. ಆ ಒಂದ್ ಮೂಮೆಂಟ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ? ನಾನು ಅದ್ ನೋಡ್ಲಿಲ್ಲ ಆ ಮೊಮೆಂಟ್. ಒಳಗಡೆ ಇದ್ರೆ ಆಕ್ಚುಲಿ ನಮಗ್ ಅದ್ ತೋರಿಸ್ಲಿಲ್ಲ. ಅಫ್ಕೋರ್ಸ್ ಈಗ ಯಾವ್ದೇ ಪೇರೆಂಟ್ಸ್ ಗಾದ್ರೂ ಬೇಜಾರಾಗೇ ಆಗತ್ತಲ್ವಾ. ಈಗ ನಾನ್ 4th ಪ್ಲೇಸ್ ಇಂದ ಹೊರಗ್ ಬಂದಾಗ್ಲೂ ನನ್ ಫ್ಯಾಮಿಲಿಯವರು ತುಂಬಾ ಬೇಜಾರ್ ಮಾಡ್ಕೊಂಡ್ರು, ತುಂಬಾ ಹತ್ರು ಕೂಡ. ಸೊ ಯಾವ್ದೇ ಫ್ಯಾಮಿಲಿಗೂ ಆ ಮೊಮೆಂಟ್ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನನ್ ಮಗ ಈ ಸ್ಥಾನ, ನನ್ ಮಗಳು ಈ ಸ್ಥಾನಕ್ಕೆ ಬರ್ತಾಳೆ ಅಂತಂದಾಗ ಬೇಜಾರಾಗೇ ಆಗತ್ತೆ. ಮೇಮ್ಸ್ ನೋಡಿದಾಗ ಏನ್ ಹೇಳ್ತೀರಾ? ಕಾವ್ಯನೂ ಇಷ್ಟಪಡ್ತಾರೆ, ಗಿಲ್ಲಿನೂ ಇಷ್ಟಪಡ್ತಾರೆ. ಆ ಮೇಮ್ಸ್, ಆ ಟ್ರೋಲ್ ಪೇಜಸ್ ಇಷ್ಟಪಡುವಂತಹ ಅಭಿಮಾನಿಗಳಿಗೆ ತುಂಬಾ ಜನ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ. ಅಂದ್ರೆ ನಾನ್ ತಮಾಷೆಗೆ ಗಿಲ್ಲಿ ನಾನು ಏನಾದ್ರೂ ನನ್ನ ರೆಕ್ಸ್ ನೆಲೆಸಿಲ್ಲ ಅಂದ್ರೆ ಬ್ಲಾಕ್ ಮಾಡ್ತೀನಿ ಅಂತ. ಖಂಡಿತವಾಗ್ಲೂ ಇಲ್ಲ. ನೀವ್ ಎಲ್ರೂ ನಮ್ ಫ್ರೆಂಡ್ಶಿಪ್ ನ ಇಷ್ಟಪಟ್ಟಿದ್ದೀರಾ, ಅದು ಹಾಗೆ ಕಂಟಿನ್ಯೂ ಆಗತ್ತೆ. ನೀವ್ ಮಾಡಿರೋ ಪ್ರತಿಯೊಂದು ಮೀಮ್ ಎಷ್ಟಾಗುತ್ತೋ ಅಷ್ಟು ನೋಡೋಕ್ ಆಯ್ತು, ನನ್ಗೆ ಖುಷಿ ಆಯ್ತು. ನಮ್ಮಿಬ್ರು ಫ್ರೆಂಡ್ಶಿಪ್ ನ ಇಷ್ಟಪಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫೈನಲಿ ಸಾಕಷ್ಟು ಜನ ನಿಮ್ಗೆ ನಿಮ್ಮ ವ್ಯಕ್ತಿತ್ವನ ನೋಡಿ, ನಿಮ್ಮ ಒಂದು ಆಟದ ರೀತಿಯನ್ನ ನೋಡಿ ಸಾಕಷ್ಟು ಜನ ಬೆಂಬಲವನ್ನ ಮಾಡಿದ್ದಾರೆ, ವೋಟ್ಸ್ ಹಾಕಿದ್ದಾರೆ. ಎಲ್ಲ ಅಭಿಮಾನಿಗಳಿಗೂ ಕರ್ನಾಟಕ ಜನತೆಗೂ ಏನ್ ಹೇಳ್ತೀರಾ? ನಾನ್ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ತುಂಬಾ ಚಿಕ್ಕ ಪದ ಆಗ್ಬಿಡತ್ತೆ. ನಾನ್ ಬಿಗ್ ಬಾಸ್ಗೆ ಹೋಗುವಾಗ ಅನ್ಕೊಂಡ್ ಹೋಗಿದ್ದೆ, ಅದು ಜನರು ನನ್ಗೆ ಇಷ್ಟಪಡ್ಬೇಕು. ಜನರು ಇಷ್ಟಪಟ್ಟು ನಾನು ಕಪ್ ಕೇಳ್ತೀನಿ ಅಂದ್ರೆ ಬರ್ಲಿ, ಬಟ್ ಕೊನೆಗೆ ಬರ್ತಿದ್ದಾಗ ನನ್ನ ಆಟ ನಾನು ಇದ್ದಿದ್ ರೀತಿ ಇಷ್ಟ ಆಗ್ಬೇಕು ಅಂತಾನೆ ಸಾಕಷ್ಟು ಜನ ನಾನು ಆಟ ಆಡಿದ ರೀತಿನ ಇಷ್ಟಪಟ್ಟು ಪ್ರತಿಯೊಂದು ಡೀಟೇಲ್ ಕೂಡ ಕಳಿಸ್ತಿದ್ದೀರಾ. ತುಂಬಾ ಖುಷಿ ಆಗತ್ತೆ. ನನ್ನನ್ನ ಅಷ್ಟು ದಿನ ಓಟ್ ಹಾಕಿ ಫಿನಾಲೆವರೆಗೂ ಕರ್ಕೊಂಡು 3rd ರನ್ಔಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾವಾಗ ಕೇಳಿದ್ರು ಕೂಡ ತುಂಬಾ ಚೆನ್ನಾಗಿ ಅಷ್ಟೇ ಮಾತಾಡ್ತೀರಾ. ತುಂಬಾ ಚೆನ್ನಾಗಿ ನೋಡಿದೀನಿ ನಾನು ನಿಮ್ಮ ಆಟವನ್ನ. ಒಳ್ಳೇದಾಗ್ಲಿ. ನೆಕ್ಸ್ಟ್ ಬಿಗ್ ಬಾಸ್ ನಂತರ ನಿಮ್ಮ ಒಂದು ಲೈಫಲ್ಲಿ ನೀವೇನೆಲ್ಲ ಕನಸುಗಳನ್ನ ಕಂಡಿದ್ರು ಅದೆಲ್ಲಾನು ಕೂಡ ನನ್ಸಾಗ್ಲಿ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹೆಂಗ ಅನಿಸ್ತು ಇಂಟರ್ವ್ಯೂ? ತುಂಬಾ ಖುಷಿ ಆಯ್ತು. ಪಾಪ ಅವ್ರು ನೆಕ್ಸ್ಟ್ ವೇಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಇದಾಗಿತ್ತು ಕಾವ್ಯ ಶೈವ ಅವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮತ್ತೊಮ್ಮೆ ಸ್ಪೆಷಲ್ ಇಂಟರ್ವ್ಯೂ ಮಾಡೋದ್ರ ಮೂಲಕ ತಿಳಿಸ್ಕೊಡ್ತೀನಿ. ಬಿಕಾಸ್ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಬಿಸಿ ಇರೋದ್ರಿಂದ ಅವರು ಕೂಡ ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.